ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಇರುವಂಥದ್ದು ಅಮೃತ ಬಿಂದು. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ. ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಕಿ ಕೊಳಲು ನವಿಲುಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ, ವೀಕ್ಷಕರೇ, ಇದು ಬುಧವಾರದ ವಿಶೇಷ ಶುಭ ದಿನದ ಮಹರ್ಷಿವಾಣಿ ಕಾರ್ಯಕ್ರಮ. ಈ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ತಿಳಿಸ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಬುಧವಾರ ಆಗಿರೋದ್ರಿಂದ ಈ ಶುಭ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ. ಬುಧವಾರದ ಈ ಶುಭ ದಿನದಂದು ನಾವೆಲ್ಲರೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದ್ದಾಯಿತು. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಹರ್ಷಿ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ.
ಕಾವ್ಯ ಎಂಬ ಮರದ ಮೇಲೆ ಕುಳಿತು ರಾಮ ರಾಮ ಎಂದು ಸುಮಧುರವಾಗಿ ಹಾಡುತ್ತಿರುವ ವಾಲ್ಮೀಕಿ ಎಂಬ ಕವಿ ಕೋಗಿಲೆಗೆ ವಂದಿಸುವೆನು ಎಂಬುದು ಈ ಶ್ಲೋಕದ ಅರ್ಥ. ಭಗವಾನ್ ಶ್ರೀರಾಮನ ಜೀವನಾಧಾರಿತ ಮತ್ತು ಹಿಂದೂ ಸನಾತನ ಧರ್ಮದ ಮಹಾಕಾವ್ಯವಾದಂತಹ ಶ್ರೀರಾಮಾಯಣವನ್ನ ರಚಿಸಿದಂತಹ ಆದಿಕವಿ ಎಂದೇ ಬಿರುದಾಂಕಿತರಾದ ಮಹರ್ಷಿ ಮಹಾಕವಿ ವಾಲ್ಮೀಕಿ ಅವರ ಪಾದಚರಣಗಳಿಗೆ ನಮ್ಮ ನಮಸ್ಕಾರಗಳು. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಎಂಬ ಮೂಲ ಧ್ವನಿಯಲ್ಲಿ ರಚಿತವಾದಂತಹ ಶ್ರೀರಾಮಾಯಣ ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವಂಥದ್ದು ಮತ್ತು ಅದು ಇಂದಿಗೂ ಕೂಡ ನಮ್ಮ ಜೀವನಕ್ಕೊಂದು ಆದರ್ಶ ಗ್ರಂಥವಾಗಿದೆ. ಇನ್ನು ಸಹಸ್ರಮಾನ ಕಳೆದರೂ ಸಹ ಮಹರ್ಷಿ ವಾಲ್ಮೀಕಿ ಮಹಾಕವಿಗಳಿಗೆ ನಾವು ವಂದನೆ ಸಲ್ಲಿಸಲೇಬೇಕು ಮತ್ತು ಅವರು ಹಾಕಿಕೊಟ್ಟಂತಹ ಆದರ್ಶ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಮ್ಮೆಲ್ಲರ ಜೀವನ ರೂಪಿತವಾಗಬೇಕು, ಪುನೀತರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಶುಭ ದಿನದ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇಂ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನಿ ನಮಃ. ರಾಮಾಯ ನಮಃ. ಶ್ರೀಮತೇ ನಮಃ. ಸಮಸ್ತ ಭಕ್ತ ಕುಲಕೋಟಿಗೆ ರಾಮ ಎಂಬತಕ್ಕಂತಹ ಪದ, ರಾಮಾಯಣದ ಸಂಪೂರ್ಣವಾದಂತಹ ವಿಚಾರಣೆ, ಜೊತೆಗೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆ, ರಾಮಾಯಣದ ಪ್ರಸಂಗವನ್ನು ಬಹಳ ಅರ್ಥಗರ್ಭಿತವಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಂತಹದ್ದು ವಿಶೇಷವಾದಂತಹ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳ ವಿಶೇಷವಾಗಿರ್ತಕ್ಕಂಥ ಸಾಧನೆ ಸಾಮಾನ್ಯವಾದ್ದಲ್ಲ. ಇವತ್ತು ನಮ್ಮ ಕೈಲಿ ನೀವು ಒಂದು ರಾಮಾಯಣವನ್ನು ನೋಡುತ್ತಿದ್ದೇವೆ. ಈ ರಾಮಾಯಣದ ಕಾವ್ಯ ಬಹಳ ಅಚ್ಚುಕಟ್ಟಾಗಿ ಮನ ತುಂಬುವಂತೆ, ಪ್ರತಿಯೊಬ್ಬರಿಗೂ ಸಹಿತ ಅರ್ಥವಾಗುವಂತೆ ರಾಮಾಯಣದ ಕವಿಯನ್ನು, ರಾಮಾಯಣದ ಒಂದಷ್ಟು ಕೀರ್ತನೆಗಳನ್ನು, ರಾಮಾಯಣದ ಪರಿಕಲ್ಪನೆಯನ್ನು ಬಹಳ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿದ್ದು ವಾಲ್ಮೀಕಿ ಮಹರ್ಷಿಗಳು. ಅಂತಹ ವಾಲ್ಮೀಕಿ ಮಹರ್ಷಿಗಳ ಜಯಂತಿ ಉತ್ಸವ ಇವತ್ತು ಬಹಳ ಅರ್ಥಪೂರ್ಣವಾಗಿದೆ. ಎಲ್ಲ ವಾಲ್ಮೀಕಿ ಮಹರ್ಷಿಯ ಎಲ್ಲ ಕುಲಬಾಂಧವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಸನ್ಮಂಗಳ ತರಲಿ. ಮಹರ್ಷಿಗಳು ತಮ್ಮ ಬಾಲ್ಯದ ಜೀವನ ಒಂದು, ಅದಾದ ನಂತರ ಅವರ ಪರಿಕಲ್ಪನೆ ಒಂದು, ಅದಾದ ನಂತರ ಅವರ ನಡೆ ಅದು ಮತ್ತೊಂದು. ಆದರೆ ಅವರ ನಡವಳಿಕೆಗಳು ಜೀವನಕ್ಕೆ ಸಾಕಷ್ಟು ಅರ್ಥವಿದೆ, ಸಾಕಷ್ಟು ಪಾಠವಿದೆ. ವಾಲ್ಮೀಕಿ ಮಹರ್ಷಿಗಳು ಅವರು ಕೃತಿಸಿರ್ತಕ್ಕಂತಹ ಅವರ ಕೃತಿಗಳು, ಅವರು ಬರೆದಿರ್ತಕ್ಕಂತಹ ಗ್ರಂಥಗಳು ಸಾಕಷ್ಟು ಇದೆ. ಹಾಗೆ ಜೀವನಕ್ಕೆ ಅರ್ಥ ಮಾಡಿಕೊಂಡು ವಾಲ್ಮೀಕಿ ಮಹರ್ಷಿಗಳ ಅವರ ನಡೆಯನ್ನು ಎಲ್ಲರೂ ಸಹಿತ ಪಾಲಿಸಬೇಕು. ಯಾವುದೇ ಒಬ್ಬ ವ್ಯಕ್ತಿ ತನ್ನೊಳಗಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು, ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದಷ್ಟು ಆಲೋಚನೆಗಳನ್ನು ಗ್ರಂಥ ಮುಖಾಂತರ ಬರೆದು ಸಮಾಜಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದರಲ್ಲಿ ಅಂತಹದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿಗಳು. ಅಂತಹ ವಾಲ್ಮೀಕಿ ಮಹರ್ಷಿಗಳ ಜಯಂತ್ಯೋತ್ಸವ ಈ ಶುಭ ದಿನ ಎಲ್ಲ ವಾಲ್ಮೀಕಿ ಮತಬಾಂಧವರಿಗೂ, ಎಲ್ಲ ಕುಲಬಾಂಧವರಿಗೂ, ಪ್ರತಿಯೊಬ್ಬರಿಗೂ ಸಿದ್ಧ. ಅಂದರೆ ವಾಲ್ಮೀಕಿ ಎಂಬತಕ್ಕಂತಹದ್ದನ್ನು ಆಲೋಚನೆ ಮಾಡಿದ್ರೆ ವಾಲ್ಮೀಕಿ ಮಹರ್ಷಿಗಳ ಆ ಒಂದು ಕೃತಿ ಮತ್ತು ಅವರ ನೋಟ, ಅವರಿದ್ದಂತಹ ರೀತಿ, ಎಲ್ಲವೂ ನೆನೆಸ್ಕೊಂಡ್ರೆ ಅದರ ಆನಂದವೇ ಬೇರೆ. ಅಂತಹ ವಾಲ್ಮೀಕಿ ಮಹರ್ಷಿಗಳ ಸಂಪೂರ್ಣ ಅನುಗ್ರಹ, ಅವರ ಬೆಳೆದು ಬಂದ ಹಾದಿ ಪ್ರತಿಯೊಬ್ಬರಿಗೂ ಜೀವನಕ್ಕೆ ಮಾದರಿಯಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ, ಈ ದಿನದ ವಿಶೇಷತೆ ತಿಳಿಸ್ತಾನೆ. ಹಾಗೆ ವಾಲ್ಮೀಕಿ ವಿಚರಿತ 6 ಕಾಂಡಗಳ ಅಪರೂಪವಾದಂತಹ ಗ್ರಂಥವನ್ನು ಸಹಿತ ವಾಲ್ಮೀಕಿ ಮಹರ್ಷಿಗಳೇ ಬರೆದದ್ದು. ವಾಲ್ಮೀಕಿ ಮಹರ್ಷಿಗಳು ಸಂಪೂರ್ಣ ರಾಮಾಯಣವನ್ನು ಬಹಳ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಆದರೆ ಸಂಪೂರ್ಣ ರಾಮಾಯಣವನ್ನು ನಾವೆಲ್ಲರೂ ಸಹಿತ ರಾಮಾಯಣದ ಬಗ್ಗೆ ಒಂದಷ್ಟು ತುಣುಕುಗಳು ಮಾತ್ರ ನಾವು ತಿಳ್ಕೊಂಡಿದ್ದೇವೆ. ಆದರೆ ನಿಜಕ್ಕೂ ನೀವು ಈ 6 ಕಾಂಡಗಳನ್ನು ಸರಿಯಾದ ರೀತಿ ಅರ್ಥೈಸಿಕೊಂಡು ಅದನ್ನು ಓದಿದ್ರೆ ನಮ್ಮ ಜೀವನದ ಮೌಲ್ಯಗಳನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಬಹುದು. ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಯಶಸ್ಸಿನ ಬಗ್ಗೆ ಅಥವಾ ತನ್ನ ಅಭಿವೃದ್ಧಿ ಬಗ್ಗೆ, ತನ್ನ ಬಗ್ಗೆ ತಾನು ಚಿಂತನೆ ಮಾಡ್ತಾ ಹೊರಡ್ತಾನೆ. ಅದು ಎಲ್ಲರಲ್ಲೂ ಇರತಕ್ಕಂತಹ ಪರಿಕಲ್ಪನೆ, ಎಲ್ಲರಿಗೂ ಇರುವಂತಹದ್ದೇ. ಅಂಥದ್ರಲ್ಲಿ ಪುಟವಿಟ್ಟ ಚಿನ್ನ ಆಗಬೇಕಾದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದೊಂದು ಪದಗಳು, ಒಂದೊಂದು ವಿಶೇಷತೆ, ಆ ಒಂದು ಸನ್ನಿವೇಶಗಳಿದೆಯಲ್ಲ, ಅದನ್ನು ಬರೆದಿರ್ತಕ್ಕಂಥ ಕವಿ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ಒಂದು ಕಡೆ ಬರೀತಾರೆ,
ಉತ್ತರದಿಂದ ರಾಮ ಹುಡುಕೊಂಡು ಹನುಮನ ನೋಡ್ಲಿಕ್ಕೆ ಬರ್ತಾನೆ. ಅಂದ್ರೆ ಉತ್ತರದಿಂದ ಬರ್ತಕ್ಕಂತಹ ಹನುಮ ರಾಮನ ಹುಡುಕೊಂಡು ಬರ್ತಾನೆ. ರಾಮನ ಅಂದ್ರೆ ಸೀತೆಯನ್ನು ಹುಡುಕಿ ಹೋಗುವಾಗ ರಾಮನ ಸಂದರ್ಶನ, ರಾಮ ಮತ್ತು ಹನುಮರ ಒಂದು ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ ಅಲ್ಲಿ ಬೆಳೆಯುತ್ತೆ. ಬೆಳೆದಾಗ ಹನುಮ ವಿಶೇಷವಾಗಿ ಕಂಡದ್ದು ಆಂಧ್ರದಲ್ಲ, ಅಥವಾ ಕೇರಳ ರಾಜ್ಯದಲ್ಲ, ಅಥವಾ ಪಕ್ಕದ ಆಂಧ್ರ ಪ್ರದೇಶದಲ್ಲ. ಆಂಧ್ರ, ತಮಿಳುನಾಡು, ಕೇರಳ ಇಲ್ಲೆಲ್ಲೂ ಹನುಮ ಕಾಣಲಿಲ್ಲ. ಕಾಣಿದ್ದು ಹನುಮ ಕಿಷ್ಕಿಂಧಾನಗರದಲ್ಲಿ, ಅದು ಹಂಪೆಯಲ್ಲಿ. ಇಂದು ಹಂಪೆ, ಅಂದು ಪಂಪಾ ಸರೋವರ, ಅದು ಪಂಪಾ ಅಂತ ಹಿಂದಿತ್ತು. ಅದನ್ನು ವಾಲ್ಮೀಕಿ ಮಹರ್ಷಿಗಳು ಬಹಳ ಸ್ಪಷ್ಟವಾಗಿ ಬರೀತಾರೆ. ಅಂದ್ರೆ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ಹನುಮ ಹುಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕದ ಪ್ರತಿಯೊಬ್ಬ ಜನತೆ ಸಹಿತ ಬಹಳ ಹೆಮ್ಮೆಯಿಂದ ಹೇಳುವಂತ ವಿಚಾರ ಇದು. ಕಿಷ್ಕಿಂಧಾನಗರದಲ್ಲಿ ಹನುಮ ಹುಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ರಾಜ್ಯದ ಹನುಮನ ನೋಡ್ಲಿಕ್ಕೆ ರಾಮ ಅಲ್ಲಿಂದ ಇಲ್ಲಿಗೆ ಬಂದ. ಅಯೋಧ್ಯೆಯಿಂದ ರಾಮ ಮಾರ್ಗ ಮಧ್ಯದಲ್ಲಿ ಈ ಮಾರ್ಗವಾಗಿ ಬಂದು ಹನುಮ ಮತ್ತು ರಾಮರ ಸಂದರ್ಶನವಾಯಿತು. ಒಬ್ಬರಿಗೊಬ್ಬರು ಸೇರಿ ನಡೆಸುವಂತಹದ್ದಾಯಿತು. ಆದರೆ ಇವತ್ತಿನ ಕಾಲಧರ್ಮ ಹೇಗಾಗ್ಬಿಟ್ಟಿದೆ, ಹನುಮನ ರಾಜ್ಯದಲ್ಲಿರ್ತಕ್ಕಂಥವ್ರು ನಾವು ಆಲೋಚನೆ ಮಾಡ್ತಿರ್ತಕ್ಕಂಥದ್ದೇ ಬೇರೆ. ಈಗಾಗಲೇ ಸಾಕಷ್ಟು ಧ್ವನಿನೂ ಎದ್ದಿದೆ. ಏನಪ್ಪಾ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಹುಟ್ಟಿದ್ದು ಹನುಮ, ನಮ್ಮ ಭಾಗದಲ್ಲಿ ಹುಟ್ಟಿದ್ದು ಹನುಮ, ಹನುಮ ನಮಗೇ ಸ್ವಂತ, ಹನುಮ ಈ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು, ಈ ಧ್ವನಿಗಳು ಸಾಕಷ್ಟು ಇದೆ. ಆದರೆ ವಾಲ್ಮೀಕಿ ಮಹರ್ಷಿಗಳು ಅಂದೇ ತಮ್ಮ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾದಂಥ ರೀತಿ ಬರೆದಿಟ್ಟಿದ್ದಾರೆ. ನೋಡಿ, ಒಂದು ಹನುಮನ ಬಗ್ಗೆ ಮಾತ್ರ ನಾನು ಈ ವಿಚಾರ ಹೇಳ್ತಿದ್ದೇನೆ. ಆದರೆ ಹನುಮನ ವಿಚಾರವಷ್ಟೇ ಅಲ್ಲ, ರಾಮನ ಸಂಪೂರ್ಣವಾದಂಥ ಚರಿತ್ರೆಯನ್ನ ಬಹಳ ಅಚ್ಚುಕಟ್ಟಾಗಿ ಬರೆದಂತಹವರು. ಮರ್ಯಾದ ಪುರುಷೋತ್ತಮ, ಏಕಪತ್ನಿ ಋತಸ್ಥ, ಪಿತೃವಾಕ್ಯ ಪರಿಪಾಲಕ, ಒಂದ ಎರಡ ಈ ಬಿರುದಾಂಕಿತಗಳನ್ನೆಲ್ಲ ಬಹಳ ಅರ್ಥಗರ್ಭಿತವಾಗಿ ಬರೆದಂತಹದ್ದು ವಾಲ್ಮೀಕಿ ಮಹರ್ಷಿಗಳು. ಅಂದ್ರೆ ರಾಮನ ನಡೆ ಹಾಗಿತ್ತು, ಸತ್ಯ ಘಟನೆ ಹಾಗಿತ್ತು. ಹಾಕುವ ಪ್ರತಿ ಹೆಜ್ಜೆ, ಬರೆಯುವ ಒಂದೊಂದು ಪದದ ಆ ಗ್ರಂಥದ ಮೂಲಾರ್ಥವನ್ನ ವಾಲ್ಮೀಕಿ ಮಹರ್ಷಿಗಳು ಕೂತು ಬರೆಯುವಾಗ ಅವರ ಪರಿಕಲ್ಪನೆ, ಆ ಕಲ್ಪನೆ ಇತ್ತಲ್ಲ, ಅಬ್ಬಾ, ಅದು ಹೇಳ್ತಿರೋದು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯೆ ಎಂಬತಕ್ಕಂಥದ್ದು ಯಾರಲ್ಲಿದ್ರೆ ಅವರಿಗೆ ಯಾವತ್ತೂ ಒಂದು ಗೌರವ, ಒಂದು ಸ್ಥಾನಮಾನ ಇರುತ್ತೆ. ಅದಕ್ಕೆ ಇಲ್ಲಿ ಜಾತಿ ಮತ್ತು ಭೇದವಲ್ಲ, ಮುಖ್ಯವಾಗಿ ಬೇಕಾದ್ದು ಅವರಲ್ಲಿರ್ತಕ್ಕಂಥ ವಿದ್ಯೆ, ಜ್ಞಾನ. ಅಂತಹ ಜ್ಞಾನವನ್ನು ಉಳ್ಳಂತಹವರು ವಾಲ್ಮೀಕಿ ಮಹರ್ಷಿಗಳು. ಹಾಗಾಗಿ ಇವತ್ತು ವಾಲ್ಮೀಕಿ ಮಹರ್ಷಿಗಳ ಜಯಂತಿ ಉತ್ಸವ ಇದೆ. ವಾಲ್ಮೀಕಿ ಮಹರ್ಷಿಗಳ ಜಯಂತಿ ನಡೀತಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಹಾಗೆ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ನಾವು ಹೇಳಬೇಕಾದ್ದು, ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು, ಮನುಷ್ಯ ತಾನು ಹೇಗಿದ್ದ, ಹೇಗೆ ಬಂದ, ಹೇಗೆ ನಡೆದ, ಹೇಗೆ ಹೋದ ಅನ್ನತಕ್ಕಂಥದ್ದಲ್ಲ. ನೀವು ನಿಮ್ಮ ಬಾಲ್ಯದಲ್ಲಿ ಹೇಗಾದರೂ ಇರಿ, ಆದರೆ ನಿಮ್ಮ ಮುಂದಿನ ಹೆಜ್ಜೆಯನ್ನ ಹಿಂದಿನ ಮಹರ್ಷಿಗಳನ್ನು ನೋಡಿ ಆ ಹೆಜ್ಜೆಯನ್ನು ನೀವು ಹಾಕಿ. ಅವರು ಹಾಕಿರುವಂತಹ ಹೆಜ್ಜೆ, ಅವರು ಬರೆದಿರ್ತಕ್ಕಂಥ ಕೃತಿಗಳು, ಅವರಲ್ಲಿರ್ತಕ್ಕಂಥ ಜ್ಞಾನ ಸರೋವರಕ್ಕೆ ಎಲ್ಲರೂ ಸಹಿತ ತಲೆಬಾಗಿಸಿ ನಮಸ್ಕರಿಸಿ. ಅಂತಹ ಒಂದು ಮಹರ್ಷಿಗಳ ಬಗ್ಗೆ ನಾವು ಮಾತಾಡೋದು ಅಂದ್ರೂ ನಮಗೂ ಸಹಿತ ಕೆಲವು ಪದಗಳಲ್ಲಿ ಆಲೋಚನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅಂತಹ ಜ್ಞಾನವಂತರು, ಜ್ಞಾನ ಸಾಗರವನ್ನ ತಮ್ಮೊಳಗೆ ತಾವು ಐಕ್ಯವಾಗಿ ಇಟ್ಕೊಂಡಿದ್ದು, ಆ ಸಾಗರದಿಂದ ವಿಶೇಷವಾಗಿರ್ತಕ್ಕಂಥ ಕೃತಿಗಳನ್ನು ರಚಿಸಿರ್ತಕ್ಕಂಥವರು ವಾಲ್ಮೀಕಿ ಮಹರ್ಷಿಗಳು. ಅಂತಹ ವಾಲ್ಮೀಕಿ ಮಹರ್ಷಿಗಳ ಜಯಂತಿ ಇವತ್ತಿರತಕ್ಕಂಥದ್ದು. ಇವತ್ತು ನಾಡಿನಾದ್ಯಂತ, ಅದರಲ್ಲೂ ವಾಲ್ಮೀಕಿ ಮಹರ್ಷಿಗಳ ಈ ಮಹರ್ಷಿ ಉತ್ಸವ ಇದು ಬಹಳ ಅರ್ಥಪೂರ್ಣವಾಗಿ ನಡೀಬೇಕಾಗಿದೆ. ರಾಮನ ನಾವೆಷ್ಟು ಕೊಂಡಾಡ್ತಾ ಇದ್ದೀವೋ, ಹನುಮನ ನಾವೆಷ್ಟು ಕೊಂಡಾಡ್ತಾ ಇದ್ದೀವೋ, ಅಷ್ಟೇ ಕೊಂಡಾಡುವಂಥದ್ರಲ್ಲಿ ನಾವು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆನೂ ಹೇಳಬೇಕಾಗತ್ತೆ. ಯಾಕೆಂದ್ರೆ ಅವರು ಬರೆದಿರ್ತಕ್ಕಂಥ ಕೃತಿಗಳು, ರಾಮ ಹೇಗಿದ್ದ, ರಾಮನ ಬಾಲ್ಯ ಹೇಗಿತ್ತು, ರಾಮನ ನಡೆ ಹೇಗಿತ್ತು, ರಾಮ ಮತ್ತು ವಿಶ್ವಾಮಿತ್ರರ ಮಧ್ಯದಲ್ಲಿ ಹೇಗೆ ಬಾಂಧವ್ಯ ಬಂತು, ಗುರುಕುಲ ಪದ್ಧತಿ ಹೇಗಾಯಿತು, ಅದಾದ ನಂತರ ರಾಮ ವಿವಾಹಕ್ಕೆ ಬಂದಾಗ ಆ ಪರಿಕಲ್ಪನೆ ಹೇಗಿತ್ತು, ಅದಾದ ನಂತರ ರಾಮ ತನ್ನ ಅರ್ಧಾಂಗಿಯಾದಂಥ ಸೀತಾ ಮಾತೆ ರಾವಣಾಸುರನ ಆ ಒಂದು ವಿಶೇಷವಾದಂಥ ಅಶೋಕವನಕ್ಕೆ ಹೇಗೆ ಹೋದ್ಲು, ಅಶೋಕವನದ ಪರಿಕಲ್ಪನೆಯನ್ನ ಇಲ್ಲಿ ಕೂತು ಅವ್ರು ಬರೀತಾರಲ್ಲ. ಅಷ್ಟೇ ಅಲ್ದಿರ ರಾಮ ಮತ್ತು ಹನುಮರ ಮಧ್ಯದಲ್ಲಿ ನಡೆದಂತಹ ಆ ವಾದ ಮತ್ತು ಒಂದಷ್ಟು ಭಕ್ತಿ ಪ್ರಧಾನವಾದಂಥ ಮಾತುಗಳು, ಪ್ರತಿಯೊಂದು ವಾಕ್ಯವನ್ನ ಕಣ್ಣಿಗೆ ಕಟ್ಟಿದಂಥ ರೀತಿ ಇವತ್ತು ನಮಗೆ ಚಿತ್ರಗಳು ನೋಡ್ಲಿಕ್ಕೆ, ಫಿಲಿಂ ನೋಡ್ಲಿಕ್ಕೆ ಟಿವಿಗಳಿದೆ, ಸ್ಕ್ರೀನ್ ಇದೆ, ಪರದೆ ಇದೆ. ಆದರೆ ಅಂದು ಮಹರ್ಷಿಗಳು ಒಂದು ಬೃಹತ್ ಮಟ್ಟದ ವೃಕ್ಷದ ದಳಕ್ಕೆ ಕೂತ್ಕೊಂಡು ಅವರ ಜ್ಞಾನ ಪರಿಕಲ್ಪನೆಯನ್ನ ಕಣ್ಣು ಮುಂದೆ ಆ ಚಿತ್ರವನ್ನು ತಂದು ಬರೆದಿರ್ತಕ್ಕಂಥ ಗ್ರಂಥ ಇದಲ್ವಾ, ಇಷ್ಟು ವಿಶೇಷತೆ ಇದೆ. ಹೇಳಬೇಕಂದ್ರೆ ವಿದ್ಯೆ ವಿದ್ಯಾವಂತರದು, ಜ್ಞಾನ ಜ್ಞಾನವಂತರದು. ಆ ವಿದ್ಯೆ ಮತ್ತು ಜ್ಞಾನವನ್ನ ತನ್ನೊಳಗಿಟ್ಟುಕೊಂಡು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಬರೆದಂತಹದ್ದು ವಾಲ್ಮೀಕಿ ಮಹರ್ಷಿಗಳು. ಅವರು ಬರೆದಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವಾಲ್ಮೀಕಿ ವಿಚರಿತ 6 ಕಾಂಡಗಳ ಅಪರೂಪವಾದಂತಹ ಗ್ರಂಥವೇ ಈ ವಾಲ್ಮೀಕಿ ವಿಶೇಷವಾಗಿರ್ತಕ್ಕಂಥ ಸಂಪೂರ್ಣ ರಾಮಾಯಣ. ಈ ಸಂಪೂರ್ಣ ರಾಮಾಯಣದ ಒಂದು ಕೃತಿಯನ್ನು ಬರೆದು ಜಗತ್ತಿಗೆ ಬೆಳಕಾಗಿ
ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಸಿದ್ಧ ರಾಮನ ಆದರ್ಶಗಳೇನು, ಜೊತೆಗೆ ಪ್ರತಿಯೊಬ್ಬ ಮನುಷ್ಯ ತಾನು ಹಾಕಬೇಕಾಗಿರ್ತಕ್ಕಂಥ ಹೆಜ್ಜೆಯ ಗುರುತೇನು ಎಂಬತಕ್ಕಂಥದ್ದನ್ನು ಬಹಳ ಅರ್ಥಪೂರ್ಣವಾಗಿ ಸ್ಪಷ್ಟತೆಯಿಂದ ಬರೆದಂಥವರು ವಾಲ್ಮೀಕಿ ಮಹರ್ಷಿಗಳು. ಮತ್ತೊಮ್ಮೆ ಮಗದೊಮ್ಮೆ ವಾಲ್ಮೀಕಿ ಮಹರ್ಷಿಗಳಿಗೂ ನಮಸ್ಕರಿಸ್ತಾ, ಇವತ್ತು ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಿದ್ಧ ಸಂಪೂರ್ಣ ಅನುಗ್ರಹ ಇರಲಿ, ರಾಮನ ಅನುಗ್ರಹ ಇರಲಿ. ರಾಮ, ಶ್ರೀರಾಮ, ಜಯರಾಮ, ಜಾನಕಿರಾಮ, ಪಟ್ಟಾಭಿರಾಮ, ರಾಮ, ಆ ರಾಮನ ಅನುಗ್ರಹ ಎಲ್ಲರಿಗೂ ಇರಲಿ, ಶುಭವಾಗಲಿ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಹನುಮನ ಪ್ರತಿಯೊಬ್ಬರು ನೆನೆಯುವಂಥದ್ದಾಗಲಿ. ಇನ್ನೊಂದು ವಿಚಾರ ಹೇಳಬೇಕಾಗಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ಹನುಮನ ಊರು ಕಾಯುವಂತ ಹನುಮನ್ನ ಅಂತ ನಾವು ಮಾತಾಡುತ್ತಿದ್ದೀವಿ. ಅಂದ್ರೆ ಒಂದು ಊರನ್ನ, ಒಂದು ಗ್ರಾಮವನ್ನ, ಒಂದು ತಾಲೂಕನ್ನ ಕಾಪಾಡುವಂತ ಹನುಮನ್ನ ಊರಾಚೆ ಒಂದು ದೇವಸ್ಥಾನ ಮಾಡಿ ಇಟ್ಟಿರ್ತೀವಿ. ಆದರೆ ಒಂದಷ್ಟು ಜನ ವಾದ ವಿವಾದ ಮಾಡ್ತಕ್ಕಂಥವ್ರು ಹನುಮನ ಬಗ್ಗೆನೂ ಬೇರೆ ಬೇರೆ ಕಲ್ಪನೆಗಳು ಹೇಳ್ತಾರೆ. ಹನುಮ ಅಂದ್ರೆ ಯಾರು? ಹನುಮ ಅಂದ್ರೆ ವಾಯುದೇವರು. ವಾಯುದೇವರಂದ್ರೆ ಯಾರು? ನಮ್ಮ ಉಸಿರಾಟ ಪ್ರಕ್ರಿಯೆ ಗಾಳಿ ಇದೆಯಲ್ಲ, ಆ ಗಾಳಿಯೇ ಹನುಮ. ಜನ್ಮ ಕೊಟ್ಟ ತಾಯಿ, ಬಾಲ್ಯದಲ್ಲೇ ತಾಯಿ ಆಗ್ಲಿ ಯಾರೇ ಆಗ್ಲಿ, ಅದರಲ್ಲೂ ತಾಯಿ ತನ್ನ ಮಗುವಿನ ಲಾಲನೆ ಪಾಲನೆ ಹೇಗೆ ಮಾಡ್ತಾಳೆ? ರಾತ್ರಿ ಮಲಗಿಸ್ಕೊಳ್ಬೇಕಾದ್ರೆ ತೊಡೆ ಮೇಲೆ ಮಲಸಿ ಬೆನ್ನ ಮೇಲೆ ತಟ್ಟಿ ನಿಧಾನಕ್ಕೆ ಮಲಗು ಅಂತ ಹೇಳ್ತಿರ್ತಾಳೆ. ಹಾಗೆ ರಾತ್ರಿ ಆ ಮಗುವಿನ ಪಕ್ಕದಲ್ಲಿ ಹಾಕೊಂಡು ನಿಧಾನಕ್ಕೆ ತನ್ನ ಕೈಗಳಿಂದ ತನಗೆ ಕೈ ನೋವು ಬರುತ್ತೋ ಇಲ್ವೋ ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ ತಾಯಿ. ಆ ಮಗುವಿನ ಬೆನ್ನು ತಟ್ಟಿ 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 ಮಲಗಿಸ್ತಾ ಇರ್ತಾಳೆ. ಅದಾದ ಬೆಳೆದು ದೊಡ್ಡವರಾಗ್ತೀವಿ, ನಾವು ಸುಭದ್ರತೆ ಬರ್ತೀವಿ, ಬೇಕಾದಷ್ಟು ಮೌಲ್ಯಗಳ ಸಂಪಾದನೆ ಮಾಡ್ತೀವಿ. ಆದರೆ ನಮ್ಮ ಸಂಪಾದನೆಗಳೆಲ್ಲವನ್ನೂ ಸಹಿತ ನಾವು ರಕ್ಷಣೆ ಮಾಡ್ಕೊಳ್ತಿದ್ದೀವಿ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಂಪಾದನೆಗಳೆಲ್ಲವನ್ನೂ ಸಹಿತ ನಾವು ರಕ್ಷಣೆ ಮಾಡ್ತೀವಿ. ರಾತ್ರಿ ಮಲಗಬೇಕಾದ್ರೆ ಮನೆಗೆ ಆಚೆ ಕಡೆ ಬಾಗಿಲ ಲಾಕ್ ಮಾಡ್ಕೊಳ್ತೀವಿ. ಪ್ರತಿದಿನ ಸಂಜೆ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಬೇಕಾಗಿರ್ತಕ್ಕಂಥ ನಾವು ಕದವನ್ನು ಹಾಕೊಂಡಿರ್ತೀವಿ. ಅಂದ್ರೆ ರಕ್ಷಣೆಗೋಸ್ಕರ ಎಲ್ಲಾ ರಕ್ಷಣೆಗಳನ್ನ ನಾವು ಮಾಡ್ತೀವಿ. ನಮ್ಮ ಆಸ್ತಿ ರಕ್ಷಣೆ ಮಾಡ್ತೀವಿ, ನಮ್ಮ ಸ್ಥಿತಿಗಳನ್ನು ರಕ್ಷಣೆ ಮಾಡ್ತೀವಿ, ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಚಿಂತನೆ ಮಾಡ್ತಾ ರಕ್ಷಣೆ ಮಾಡ್ತೀವಿ. ಆದರೆ ನಿಮ್ಮ ಇಡೀ ದೇಹದಲ್ಲಿ ಇರತಕ್ಕಂಥ ಈ ದೇಹದ ಉಸಿರಾಟ ಪ್ರಕ್ರಿಯೆ ಬಗ್ಗೆ, ಇದರ ಬಗ್ಗೆ ಒಂದು ರಕ್ಷಣೆ ಬಗ್ಗೆ ಚಿಂತನೆ ಮಾಡಿದ್ದೀವ? ಈ ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಹನುಮ ಒಬ್ಬ. ಆ ಹನುಮನ ಬಗ್ಗೆ ನಮ್ಮ ಚಿಂತನೆ ಬೇಕು. ಉಸಿರಾಟ ಪ್ರಕ್ರಿಯೆಯ ಆ ಪ್ರತಿಯೊಂದು ಉಸಿರಿನ ಗಾಳಿಯು ಸಹಿತ ಗಾಳಿಯನ್ನು ದಯಪಾಲಿಸ್ತಿರ್ತಕ್ಕಂಥವನು, ಆತ್ಮ ಒಳಗಡೆ ಜ್ಯೋತಿಯನ್ನು ಕೊಡ್ತಿರ್ತಕ್ಕಂಥವನು ಹನುಮ ಮಾತ್ರ. ಅಂಥ ವಾಯುದೇವರನ್ನ, ಪ್ರಾಣದೇವರನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವಂತಹ ವಿಧಿವಿಧಾನವನ್ನ ಬಹಳ ಸ್ಪಷ್ಟವಾಗಿ ಬರೆದಿರ್ತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿಗಳು. ನೋಡಿ ಎಷ್ಟು ಚೆನ್ನಾಗಿದೆ. ಸಂಪಾದನೆ ಮಾಡಿರುವ ಎಲ್ಲಾ ವಸ್ತುಗಳಿಗೂ ಲಾಕ್ ಮಾಡಿ ಬೀಗ ಹಾಕಿ ಸೇಫ್ಟಿ ಲಾಕರಲ್ಲಿಟ್ಟು ಅದು ಇನ್ನೊಬ್ಬರು ಜವಾಬ್ದಾರಿ ಕೊಡ್ತೀವಿ. ಆದ್ರೆ ಅದನ್ನೆಲ್ಲ ನೋಡ್ಕೊಳ್ಳೋರು ನಾವು, ನಮ್ಮನ್ನ ನೋಡ್ಕೊಳ್ಳೋರು. ಈ ದೇಹದೊಳಗಡೆ ಉಸಿರಾಟ ಇದ್ರೆ, ಆ ಉಸಿರಾಟದ ಪ್ರಕ್ರಿಯೆ ಸಮಂಜಸವಾಗಿದ್ರೆ, ಉಚ್ಛ್ವಾಸ ನಿಶ್ವಾಸ ಅಂದ್ರೆ ಗಾಳಿ ಎಂಬತಕ್ಕಂಥದ್ದು ಒಳಗೆ ಹೋಗಿ ಹೊರಗೆ ಬರಬೇಕಾದ್ರೆ, ಸರಿಯಾದಂತ ನಮಗೆ ಒಳ್ಳೆಯ ಒಂದು ಗಾಳಿ ಬೇಕಾದ್ರೆ ಆ ಗಾಳಿಯನ್ನು ಕೊಡ್ತಕ್ಕಂಥವರು ವಾಯುದೇವರು. ಆ ವಾಯುವಿಗೆ ಸಂಬಂಧಪಟ್ಟದ್ದೇ ಮುಖ್ಯ ಪ್ರಾಣದೇವರು, ಆತನೇ ಹನುಮ. ಆ ಹನುಮನ ನಾವು ಪ್ರಾರ್ಥನೆ ಮಾಡಬೇಕು. ಆ ಹನುಮನ ಪ್ರಾರ್ಥನೆ ಮಾಡಲಿಕ್ಕೂ ಸಹಿತ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ 6 ಕಾಂಡಗಳಲ್ಲಿ, ಅದರಲ್ಲಿ ವಿಚರಿತವಾಗಿರ್ತಕ್ಕಂಥ 6 ಕಾಂಡಗಳಲ್ಲಿ ಪ್ರತಿಯೊಂದನ್ನು ಸಹಿತ ಅರ್ಥಗರ್ಭಿತವಾಗಿ ಬರೆದದ್ದು ವಾಲ್ಮೀಕಿ ಮಹರ್ಷಿಗಳು ಅಂದ್ರೆ ತಪ್ಪಾಗೋದಿಲ್ಲ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಪಂಚಾಂಗ ಶ್ರವಣ, ದರ್ಪಣಾಂಜನ, ಜೊತೆಗೆ ರಾಶಿ ಫಲಗಳು, ಅದರೊಂದಿಗೆ ಫೋನಲ್ಲಿ ಮಾತಾಡ್ತಕ್ಕಂಥದ್ದು 1-2 ಸಂಪೂರ್ಣವಾಗಿ ಸಂಪೂರ್ಣ ರಾಮಾಯಣ ಅಂತ ಏನಿದೆಯೋ ಹಾಗೆ ಬೆಳಗಿನ 1:30 ಗಂಟೆ ಸಂಪೂರ್ಣವಾಗಿ ಆ ಸಮಯವನ್ನ ಒಳ್ಳೆ ಸದ್ವಿನಿಯೋಗ ಪಡಿಸ್ಕೊಳ್ತಕ್ಕಂಥದ್ದು ಒಂದು ಕ್ರಮ. ಭಗವಂತ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವರಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನಿ ಶರದ್ ಋತು ಆಶ್ವೀಜ ಮಾಸ ಶುಕ್ಲ ಪಕ್ಷ 20-10-2021. ಇವತ್ತು ಬುಧವಾರ, ಪೌರ್ಣಮಿ, ರೇವತಿ ನಕ್ಷತ್ರ, ವಾಲ್ಮೀಕಿ ಜಯಂತಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬುಧವಾರದ ಪೌರ್ಣಮಿ. ಅಂದರೆ ನಾನು ನೆನ್ನೆನೇ ಹೇಳಿದೆ, ಇವತ್ತಿನ ದಿವಸ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ಒಂದಷ್ಟು ಜಪ ತಪ ಸಂಕಲ್ಪಗಳನ್ನು, ವಿಶೇಷವಾಗಿರ್ತಕ್ಕಂಥ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನುಷ್ಯ ತಾನು ಹಾಕುವ ಹೆಜ್ಜೆಯಲ್ಲಿ ಏನಾದರೂ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಂಡು ಯಶಸ್ಸಿನ ಮಾರ್ಗವನ್ನು ಸಂಪೂರ್ಣವಾಗಿ ಸಿದ್ಧಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಭಗವತ್ ಪ್ರೇರೇಪಣೆ, ಭಗವತ್ ಸಂಕಲ್ಪ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಮಹಾಗಣಪತಿಯೇ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಸಮಯ ಕಾಲ ಯಾವುದು ಯಾರಿಗಾಗಿ ನಿಲ್ತಕ್ಕಂಥದ್ದಲ್ಲ. ನೋಡಿ, ಆಗಲೇ ದಿನಗಳ ಕಳೀತಾ ಬಂತು. ಶ್ರಾವಣ ಆಯಿತು, ಭಾದ್ರಪದ ಮುಗೀತು, ಆಶ್ವೀಜಿಗೆ ಬಂತು, ಆಶ್ವೀಜದಲ್ಲಿ ನವರಾತ್ರಿ ಮುಗೀತು. ನೀನು ಅಗೋಯ್ಕು ಅಂದರೆ ದೀಪಗಳ ಹಬ್ಬ, ದೀಪಾವಳಿ, ಕತ್ತಲಿಂದ ಬೆಳಕಿನೆಡೆಗೆ. ಇಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಕಾಲಚಕ್ರ ಯಾವುದೂ ನಿಲ್ಲತಕ್ಕಂಥದ್ದಲ್ಲ, ಯಾರಿಗಾಗಿ ಕಾಯ್ತಕ್ಕಂಥದ್ದಲ್ಲ. ಪ್ರತಿನಿತ್ಯದ ಕಾಯಕಕ್ಕೆ ಇಬ್ಬರು ಬಂದು ಹೋಗುವಂತಹ ಸತ್ಯ ದೇವತೆಗಳು ಅಂದರೆ ಸೂರ್ಯ ಮತ್ತು ಚಂದ್ರ.
ಸೂರ್ಯ ಚಂದ್ರ ಇವರು ಪ್ರತಿ ಊರು, ಪ್ರತಿ ಗ್ರಾಮ, ಪ್ರತಿ ದೇಶವ್ಯಾಪಿಯಾಗಿ ಅಂದರೆ ಇವರು ಒಂದು ಕಡೆ ನಿಲ್ಲುವಂತಹವರಲ್ಲ. ಸೂರ್ಯನೂ ಬರ್ತಾನೆ, ಚಂದ್ರನೂ ಬರ್ತಾನೆ. ಬೆಳಕಾಗಬೇಕು, ಕತ್ತಲಾಗಬೇಕು. ಇಂಥ ಒಂದು ಸುಂದರವಾದಂತಹ ಪ್ರಕ್ರಿಯೆ. ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿ ಇಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ನಾವು ಅರ್ತು ಬಾಳಬೇಕಾಗಿರ್ತಕ್ಕಂಥದ್ದು, ಸಮಾಜದಲ್ಲಿ ಸರಿಯಾದಂಥ ದಾರಿ ಹಿಡಿಯಬೇಕಾದ್ದು, ಅಥವಾ ಹಾಗೆ ನಮ್ಮ ಮಕ್ಕಳಿಗೆ, ಮರಿಮಕ್ಕಳಿಗೆ ಸರಿಯಾದಂಥ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇರಲಿ, ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳನ್ನು ಮುಂದುವರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದಿದೆ. ಮನಸ್ಸಲ್ಲಿ ಇಲ್ಲದ ದ್ವಂದ್ವ ಚಿಂತನೆಗಳಿದೆ. ನಾನು ನಂದು ಎಂಬತಕ್ಕಂಥದ್ರ ಬಗ್ಗೆ ಒಂದಷ್ಟು ಮದಮಾತ್ಸರ್ಯ ತುಂಬಿ ತುಳುಕುವಷ್ಟು ಇವತ್ತು ಮಧ್ಯಾಹ್ನ ನಿಮಗೆ ಆಗಬಹುದು. ಆದರೆ ಒಂದು ವಿಚಾರ, ಏನನ್ನ ನಾವು ಮಾಡಿದ್ರು, ಏನನ್ನ ತೆಗೆದುಕೊಂಡು ಬಂದ್ರು, ಅಥವಾ ಏನೆಲ್ಲದರ ಬಗ್ಗೆ ಚಿಂತನೆ ಮಾಡಿದ್ರು, ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತನ ಧ್ಯಾನವಿರಬೇಕು. ಸೃಷ್ಟಿಯ ನಿಯಮಗಳನ್ನು ಅರ್ಥ ಮಾಡ್ಕೋಬೇಕು. ಆದರೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಬೇಕು ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ಮೇಷರಾಶಿಯವರು ಇವತ್ತಿನ ನಿಮ್ಮ ನಡೆ ಒಂದಷ್ಟು ಎಚ್ಚರಿಕೆಯಾಗಿರಲಿ. ಹಾಗೆ ಸಾಧ್ಯವಾದಷ್ಟು ಇವತ್ತು ರಾಮನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಭಗವಂತ ಎಲ್ಲೋ ಒಂದು ಜಾಗದಲ್ಲಿ ಒಂದಿಷ್ಟು ಅನುಕೂಲ ಮಾಡಿದ್ದಾನಪ್ಪ ಅಂತ ಅಂದುಕೊಳ್ಳೋಷ್ಟರೊಳಗೆ ಒಂದು ಸಣ್ಣ ಸಮಸ್ಯೆನೂ ಎದುರಾಗುತ್ತೆ. ಆ ಸಮಸ್ಯೆ ಎಂಬತಕ್ಕಂಥದ್ದು ಮಧ್ಯಾಹ್ನ 1:20 3:15 ಮಧ್ಯದಲ್ಲಿ ನಡೆಯುತ್ತೆ. 1:20 3:15 ಮಧ್ಯದಲ್ಲಿ ಆಗುವ ಅಚಾತುರ್ಯಗಳ ಬಗ್ಗೆ ಬಹಳಷ್ಟು ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಹೀಗೆ ಆಗತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಆದರೆ ಪ್ರಾರಂಭಿಕವಾಗಿ ನಿಮ್ಮ ಮನಸ್ಸು ಹೇಗೆ ಹೇಳುತ್ತೋ ಆ ಮನಸ್ಸಿನಲ್ಲಾಗುವಂಥ ದುಗುಡ ದುಮ್ಮಾನವನ್ನು ದೂರ ಮಾಡಿಕೊಂಡು ಒಳ್ಳೆಯ ಮನಸ್ಸನ್ನೇ ಅಟ್ಟು ಆಲೋಚನೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಆದರೆ ಇವತ್ತು 10:15 12:25 ತನಕ ಒಂದಿಷ್ಟು ಬೇರೆ ಬೇರೆ ತರ ಚಿಂತನೆಗಳಾಗತ್ತೆ. ಇದೇ ಸಮಯದಲ್ಲಿ ಒಂದಿಷ್ಟು ಮಾನಸಿಕ ಒತ್ತಡಗಳು ಸಾಕಷ್ಟು ಆಗುತ್ತೆ. ಇದನ್ನ ದೂರ ಮಾಡಿಕೊಂಡು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ದುರ್ಗೆಯ ಆರಾಧನೆ ಮಾಡಿ. ದುರ್ಗೆಯ ಆರಾಧನೆ ಮಾಡೋದ್ರಿಂದ ನಿಮ್ಮೊಳಗಿರುವ ದುಃಖಗಳು ದೂರ ಆಗುತ್ತೆ. ಅದಕ್ಕಾಗಿ ಭಗವತಿಯ ಪ್ರಾರ್ಥನೆ ಬಹಳ ಅಚ್ಚುಕಟ್ಟಾಗಿ ಬೇಕಾಗಿದೆ. ಇವತ್ತು ಶ್ರದ್ಧಾಭಕ್ತಿಯಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ನಿರ್ಣಯ, ತೀರ್ಮಾನ ಹೆಚ್ಚು ಫಲವನ್ನ ಕೊಡುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನದಿಂದ ನಿಮ್ಮ ಮನೋಕಾಮನೆಗಳು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರಬಹುದು. ಮನಸ್ಸಲ್ಲಿ ಸ್ವಲ್ಪ ದ್ವಂದ್ವ ಚಿಂತನೆಗಳಾಗಬಹುದು. ಹಾಗೆ ಇವತ್ತಿನ ಸಹ ಹಣಕಾಸಿನ ಬಗ್ಗೆ ನೀವೇನು ಆಲೋಚನೆ ಮಾಡ್ತಿದ್ದೀರೋ ಆ ಆಲೋಚನೆ ಸರಿಯಾದ ಮಾರ್ಗದಲ್ಲಿ ಇಲ್ಲದಂತ ರೀತಿಯಲ್ಲಿ ಇರಬಹುದು. ಆದರೆ ಇವತ್ತು ವೃತ್ತಿಪರವಾಗಿ ತಾವು ಏನು ಚಿಂತನೆ ಮಾಡಿದ್ರು, ಏನೇನ ಅಭಿವೃದ್ಧಿ ಕಾಣಬೇಕು ಅನ್ಕೊಂಡ್ರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ದಿನವೇ ಹೌದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಅಚ್ಚುಕಟ್ಟಾದಂಥ ಬದುಕನ್ನ ತಾವು ಕಾಣ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೊದಲ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜರು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಸುನೀತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಂಜನಗೂಡು ಪಕ್ಕ ಒಂದು ಹಳ್ಳಿಯಿಂದ ಮಾಡ್ತಿರೋದು. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ಮೇಡಮ್ ನನ್ನ ಬಗ್ಗೆ ಮಾತಾಡ್ಬೇಕಿತ್ತು. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನೀವು? ನಾನು ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಗುರುಜಿ, ನನ್ ಮದ್ವೆ ಆಗಿ 4 ವರ್ಷ ಆಯ್ತು. 4 ವರ್ಷದಿಂದ ನನ್ ಗಂಡನೇ ಸರಿ ಇಲ್ಲ ಗುರುಜಿ. ಒಂಥರ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಹೆಂಡತಿ ಮಕ್ಕಳ ಬಗ್ಗೆ ಜವಾಬ್ದಾರಿ ಇಲ್ಲ, ಆ ತರ ಗುರುಜಿ. ಬಿಟ್ಬಿಟ್ಟು ಹೊಂಟೋಗೋದು, 3 ದಿನಕ್ಕೂ ಜಗಳಾಡೋದು, ಅವ್ರು ಮಾಡಿರೋ ತಪ್ಪ ಬೇರೆಯವ್ರನ್ನ ಬೈಯೋದು, ಆ ತರ ಗುರುಜಿ.
ಈಗ ಆತನ ಕೆಲಸ ವೃತ್ತಿಧರ್ಮ ಆದ್ರೂ ಏನು? ಏನು ಮಾಡಲ್ಲ ಗುರುಜಿ, ಯಾವ್ದಾರ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ 3 ದಿನ ಮಾಡೋದು ಬಂದ್ಬಿಡೋದು, ಅದೇ ಏನಾರ ಕದ್ಬಿಡೋದು, ಅದೇ ಗಾಡಿಗಳು ಕದ್ಬಿಡೋದು ಬಂದ್ಬಿಡೋದು, ಆತರ ಗುರುಜಿ. ಏನ್ ಕೆಲ್ಸನೂ ನೆಟ್ಟಿಗೆ ಮಾಡಲ್ಲ. ಎಂತ ನಿಷ್ಕಲ್ಮಶವಾದಂತ ಮನಸ್ಥಿತಿ ತಾಯಿ ನಿಂದು. ನಿನ್ನಲ್ಲಿ ಏನೊಂದು ಸ್ಕ್ರೀನ್ ಅದು ಏನ್ ಹೇಳ್ತಾರಲ್ಲ, ಒಂದು ಫಿಲ್ಟರ್ ಅಂತ ಇರುತ್ತೆ. ಆ ಫಿಲ್ಟರ್ ನಿನ್ನಲ್ಲಿ ಇಲ್ದಿರ ನಿರಂತರವಾಗಿ ನಿರ್ಘಳವಾಗಿ ಸತ್ಯಾಸತ್ಯತೆಗಳೇನು ಅಂತಕ್ಕಂಥದ್ದು ನೋಡಮ್ಮ. ನಿನ್ನಂತ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಿನ್ನಂತ ಸ್ತ್ರೀಯರು ತಾಯಂದ್ರು ಇರೋದ್ರಿಂದನೇ ಬಹುಶಃ ಇನ್ನೂ ಯಾವುದೇ ಕಾರಣಕ್ಕೂ ಕೆಲವು ಅಚಾತುರ್ಯಗಳಾಗ್ದಿರ ಬೀಸೋ ಬಿರುಗಾಳಿ ಆಗ್ಲಿ, ಒಂದು ಪ್ರವಾಹ ಆಗ್ಲಿ, ಇಂಥದ್ರಲ್ಲೂ ಸಹಿತ ಒಂದಷ್ಟು ಜನ ಬದುಕುಳಿತಾ ಇದ್ದಾರೆ. ಯಾಕೆಂದ್ರೆ ನಿನ್ನಲ್ಲಿರೋ ಮುಗ್ಧತೆ ತೋರಿಸ್ಕೊಡ್ತಾ ಇದೆ. ಮುಗ್ಧತೆ ಎಂತಹ ಒಂದು ಒಳ್ಳೆ ಮನಸ್ಸು ಅನ್ನುವಂಥದ್ದು. ಆದ್ರೂ ಇವ್ರ ವಿದ್ಯಾಭ್ಯಾಸ ಏನಮ್ಮ? ನಂದು 10th ಪಾಸ್ ಅಷ್ಟೇನೆ. ಅವ್ರು ಏನ್ ಓದಿದ್ದಾರೆ ಮನೆಯವರು? 9ನೇ ಕ್ಲಾಸ್ ಪಾಸ್ ಮಾಡೋರು ಗುರುಜಿ ಅಷ್ಟೇನೆ. ಅಯ್ಯೋ, ಎಲ್ಲಾ ಕಡೆಯಿಂದಲೂ ನಿನ್ನನ್ನು ಮೀರಿಸಿದಂಥದ್ದು ಏನೂ ಇಲ್ಲ. ಆದ್ರೆ ಈ ಸಂಸಾರವನ್ನ ಹೇಗ್ ನಡೆಸ್ಕೊಂಡು ಹೋಗ್ತಿದ್ಯಾ ತಾಯಿ ಇಂಥ ಪರಿಸ್ಥಿತಿಯಲ್ಲಿ? ಈಗ ನಾನ್ ತಾಯಿ ಮನೇಲಿ 2 ವರ್ಷ ಆಯ್ತು ಕರ್ಕೊ ಹೋಗಿ, ಅಲ್ಲಿಗೂ ಕರ್ಕೊ ಹೋಗಲ್ಲ. ಅಲ್ಲಿ ಅವರೇ ಓಡಾಡಕ್ ಆಯ್ತಲ್ಲ ಗುರುಜಿ. ಅದೇ ಅಲ್ಲಿ ಕದ್ಬಿಟ್ಟಾರಲ್ಲ, ಮನೆ ಮುಂದೆನೆ ಕದ್ಬಿಟ್ಟಾರ 2 ವರ್ಷದಿಂದ ಹಿಂದೆ. ಅದಕ್ಕಾಗಿ ನಾನ್ ಕರ್ಕೊ ಹೋಗಕ್ ಆಗಲ್ಲ, ಅಲ್ಲಿಂದ ಅಲ್ಲಿ ಕರ್ಕೊ ಹೋಗಕ್ ಆಗಲ್ಲ. ಅದಕ್ಕ ಇಲ್ಲೇ ಇರ್ಬೇಕು. ಆಮೇಲೆ ಫೋನ್ ಮಾಡಲ್ಲ. ಈಗ ಇಲ್ಲೇ ಇರ್ಲಿ, ಏನಾದ್ರು ಮಾಡ್ಲಿ, ಇಲ್ಲೇ ಇರ್ಲಿ ಅಂತ ಇರ್ಸ್ಕೊಂಡಿದ್ರು. ಇಲ್ಲೂ ಇರಲ್ಲ ಗುರುಜಿ. ಸುಮ್ನೆ ಹೊಂಟೋಗೋದು ಅವ್ರ ಮನೇಲಿ, ಸುಮ್ನೆ ಒಳಗಡೆನೆ ಕೂತ್ಕೊಳ್ಳೋದು, ಈಚೆಗೆ ಬರೋದಿಲ್ಲ. ಈಗ 2 ತಿಂಗಳಾಯ್ತು ಹೊಂಟೋಗಿ ಬಂದೇ ಇಲ್ಲ ಗುರುಜಿ. ಹಿಂದಿನ ಬಗ್ಗೆ ಯಾಕಮ್ಮ ಇಂಥ ಸಂಸಾರ ಕಟ್ಟಿದ್ರು ಅಂದ್ರೆ ಅದ್ರ ಪ್ರಯೋಜನ ಇಲ್ಲದಂತ ಮಾತು. ಹೋಗ್ಲಿ, ಆಗಿದ್ದಾಯ್ತು, ಏನೋ ತಪ್ಪು ಮಾಡಿದ್ದೀರಿ, ಮುಗಿದೋಯ್ತು. ಇನ್ನಾದ್ರೂ ಇದ್ದು ನಾವು ಒಳ್ಳೆ ಜೀವನ ನಡೆಸೋಣ, ನಾವು ಒಂಚೂರು ಹೊರಗಡೆ ಬಂದು ಹೊಸ ಹೊಸದನ್ನು ಕಾಣೋಣ ಅನ್ನೋ ಮನಸ್ಥಿತಿ ಅವಾಗ ಇಲ್ದಂಗ ಆಗಿದೆ. ಯಾಕೆಂದ್ರೆ ಕಲ್ತು ವಿದ್ಯೆ ಬಿಡೋಕ್ ಆಗುದಿಲ್ಲಮ್ಮ. ಕೆಲವೆಲ್ಲ ವಿದ್ಯೆಗಳಿದೆಯಲ್ಲ, ಕೆಲವು ವಿದ್ಯೆಗಳನ್ನ ಕಲ್ತಿರ್ತಕ್ಕಂಥದ್ದು ಬಿಟ್ರೆ ನನಗೆ ಬರೋದು ಭಾಗ್ಯ ಏನು ಅಂತ ಈ ಪ್ರಕಾರವಾದಂತ ಚಿಂತನೆ ಇರುತ್ತೆ. ಆದ್ರೆ ನಾನೊಂದು ಮಾತು ಹೇಳ್ತೀನಿ ಕೇಳಿ ಮಗು. ಆದಷ್ಟು ಈ ಸತಿ ನಿಮ್ಮ ಯಜಮಾನರು ನಿಮ್ಮ ಮನೆಗೆ ಬಂದಾಗ ನೀನೇ ಅವ್ರನ್ನ ಕ್ಲೀನಾಗಿ ಕೂಡಿಸಿ ಬುದ್ಧಿ ಹೇಳಿ, ಇಷ್ಟು ದಿವಸ ಆಯ್ತು ಜೀವನ, ಈ ಹಳೆ ಜೀವನ ಬಿಟ್ಬಿಡೋಣ, ಇನ್ನು ಮುಂದೆ ಹೊಸ ಜೀವನವನ್ನ ನಾವು ಪ್ರಾರಂಭ ಮಾಡೋಣ ಅಂತ ಹೇಳಿ ಅವ್ರನ್ನ ಜೊತೆಗೂಡಿಸ್ಕೊಂಡು ಒಂದು 9 ದಿವಸ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬೆಳಿಗ್ಗೆ 2 ಹೊತ್ತು ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಾ. ಅಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ದೀಪ ಹಚ್ಚು, ಬನ್ನಿ ಮರದ ಹತ್ರ ಬಂದು ಒಂದ್ ಸ್ವಲ್ಪ ಬೆಲ್ಲ, ಜೇನುತುಪ್ಪ, 1 ಚಿಟಿಕೆ ಉಪ್ಪು, ಬೆಲ್ಲ, ಜೇನುತುಪ್ಪ, 1 ಚಿಟಿಕೆ ಉಪ್ಪು, ಈ 3 ಸಹಿತ ಆ ಒಂದು ಬನ್ನಿ ವೃಕ್ಷದ ಹತ್ರ ಹಾಕಿ ಅಲ್ಲಿ ಒಂದು 9 ಪ್ರದಕ್ಷಿಣೆ ಮಾಡಿ ಅಲ್ಲೊಂದು ದೀಪ ಹಚ್ಚಿ ಬನ್ನಿ. ಇದನ್ನ 9 ದಿವಸ ಮಾಡಿದ್ರೆ ಮನುಷ್ಯ ತಾನು ಎಷ್ಟೇ ಪ್ರಾರಬ್ಧ ಕರ್ಮಗಳಿಂದ ತಾನು ಕಲಿಬಾರ್ದಂತ ವಿದ್ಯೆನೋ ಅಥವಾ ಮಾಡಬಾರ್ದಂತ ತಪ್ಪುಗಳು ಅಥವಾ ತನಗೆ ಗೊತ್ತಿಲ್ದಿರ ತಾನು ಮಾಡುವಂತ ಕೆಲವಷ್ಟು ಅಚಾತುರ್ಯಗಳಿಂದ ಖಂಡಿತ ಹೊರಬರ್ತಾನೆ. ಮನುಷ್ಯನಾಗಿ ಒಂದು ಹೊಸ ಬದುಕನ್ನು ಕಾಣಬೇಕಾದ್ರೆ ಬನ್ನಿ ವೃಕ್ಷದ ಹತ್ರ ಈ ಅನುಷ್ಠಾನವನ್ನು ಯಾರ ಕೈಲಿ ಮಾಡಿಸಿದ್ರು ಸಹಿತ ಅವ್ರು ಬಹಳ ಬೇಗ ಬೆಳಕಿಗೆ ಬರ್ತಾರೆ. ಒಂದಿಷ್ಟು ಅನುಕೂಲ ಆಗುತ್ತೆ ತಾಯಿ. ನೋಡೋಣ, ಈ ಪ್ರಯತ್ನ ಮಾಡಮ್ಮ, ಒಳ್ಳೇದಾಗ್ಲಿ, ನಿನ್ ಸಂಸಾರ ಚೆನ್ನಾಗಿರ್ಲಿ. ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜೀಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸಿದೆ. ಭಗವತಿಯ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಂಡ್ರೆ ಖಂಡಿತ ಯಶಸ್ಸಿನ ಫಲವನ್ನ ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಪೂರ್ಣವಾದ ಬದುಕನ್ನು ಕಾಣಬಹುದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಮಾಡ್ಕೊಳ್ತಕ್ಕಂಥದ್ದು ಒಂದಷ್ಟಿದೆ. ಆ ಮನಸ್ತಾಪವನ್ನು ದೂರ ಮಾಡಿಕೊಂಡು ಒಳ್ಳೆ ಮನಸ್ಸಿನಿಂದ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು. ಇವತ್ತು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ 1 ಚಿಟಿಕೆಯಷ್ಟು ಹೆಸರು ಕಾಳನ್ನ ಉತ್ತರಾಭಿಮುಖವಾಗಿ ನಿಂತು ನೈಋತ್ಯ ಭಾಗದಲ್ಲಿ ದೃಷ್ಟಿ ತೆಗೆದು ಹಾಕೋದ್ರಿಂದ ಖಂಡಿತ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಬರುವಂತ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅಲ್ಲಿಂದಲ್ಲೇ ದೂರ ಮಾಡ್ಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳೆಂಬತಕ್ಕಂಥದ್ದಿದೆ. ಆ ಮನಸ್ತಾಪಗಳನ್ನು ದೂರ ಮಾಡ್ಕೊಳ್ಳಿ. ಶಾಂತಿ, ನೆಮ್ಮದಿಯಾಗಿರಿ. ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರಿ. ಒಳ್ಳೆದಾಗ್ಲಿ. ಇನ್ನ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದ್ರು, ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ನಿಮ್ಮ ಮನಸ್ಸಲ್ಲಿದ್ರು ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇವತ್ತು ಎಂತಹ ಒಂದು ಅಚಾತುರ್ಯಗಳನ್ನಾದರೂ ದೂರ ಮಾಡಿಕೊಂಡು ಶಾಂತಿ, ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಜಾರಾಗಬಹುದು. ಆದರೆ ಸಿಂಹರಾಶಿಯವರು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆಯಿಂದ ನಡೆದರೆ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಹಾಗೆ ಮಕ್ಕಳ ಆರೋಗ್ಯದ ಕಡೆ ಒಂದಷ್ಟು ಗಮನ ಇರಬೇಕು ಸಿಂಹರಾಶಿಯವರಿಗೆ. ಆಫೀಸುಗಳಲ್ಲಿ ಕೆಲಸ ಮಾಡುವಾಗ ಅಥವಾ ಯಾವುದಾದ್ರು ಒಂದು ಹೊಸದಾಗಿ ಕೆಲಸ ಪ್ರಾರಂಭ ಮಾಡುವಾಗ ಯಾರಾದರೂ 4 ಜನ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸರಿಯೋ ತಪ್ಪೋ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳಷ್ಟು ಸೂಕ್ತ.
ಯಾಕೆಂದ್ರೆ ಸಣ್ಣ ಸಣ್ಣ ವಿಚಾರ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಅದರಿಂದ ಎಚ್ಚರಿಕೆ ಇಲ್ಲದಂತ ರೀತಿಯಲ್ಲಿ ಆಗುತ್ತೆ. ಜೋಪಾನ, ಎಚ್ಚರಿಕೆಯ ನಡೆ ನಿಮಗಿರಲಿ. ಒಳ್ಳೇದಾಗ್ಲಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಮೊದಲು ನೀವು ನಿಮ್ಮ ಜನ್ಮ ಕೊಟ್ಟ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾತೃ ಸೇವೆ ಅಥವಾ ಮಾತೃವಿನ ತಾಯಿನ ಆಶೀರ್ವಾದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಒಳ್ಳೇದಾಗ್ಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ಕಾಣ್ತೀರಿ. ನಿಧಾನಕ್ಕೆ ಮಂದಗತಿಯಲ್ಲಾದರೂ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಯೋಗದಲ್ಲಿದ್ದೀರಿ. ಯೋಗ ಫಲ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹದರಲ್ಲಿ ಇವತ್ತು ಚಂದ್ರ ನಿಮ್ಮೊತ್ತಿಗೆ ಚೆನ್ನಾಗಿ ಅಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಯಾವುದೇ ವಿಚಾರವಾದರೂ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಅಸಮಾಧಾನ. ತದನಂತರ ಮನಸ್ಸು ತಿಳಿಯಾಗಿರ್ತಕ್ಕಂಥದ್ದು, ಒಳ್ಳೆ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು, ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಅಥವಾ ಒಂದು ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು, ಇಂತೆಲ್ಲ ಕಾಯಕದ ಬಗ್ಗೆ ನೀವು ಚಿಂತನೆ ಮಾಡ್ತಿರ್ತೀವಿ. ಇವತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಹೊಸದಾಗಿ ಮಾಡುವ ಕೆಲಸಗಳ ಬಗ್ಗೆ ಆಲೋಚನೆ ಬಿಟ್ಟು ಇರ್ತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋದ್ರಲ್ಲಿ ಮುಂದಾದರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜರು. ಮತ್ತೆ ರಾಶಿ ಫಲದನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಮನೆ ಹಾಕಿದ್ರೆ ಮತ್ತಷ್ಟು ಕರೆಗಳು ಈಗ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮೇಡಮ್ ಹೆಸರು ಬೇಡ. ಸರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಳಗಾವಿಯಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ಗುರುಜಿ, 5 ವರ್ಷದಿಂದ ಮದ್ವೆಗೆ ಟ್ರೈ ಮಾಡ್ತಾ ಇದ್ದೀವಿ, ಮದ್ವೆ ಆಗ್ತಾ ಇಲ್ಲ. ಆಮೇಲೆ ಮತ್ತೆ ಮದ್ವೆ ಫಿಕ್ಸ್ ಆಗಿತ್ತು, ಅದು ಕ್ಯಾನ್ಸಲ್ ಆಯ್ತು. ಮತ್ತೆ ಒಂದ್ 2 ಫಿಕ್ಸ್ ಆಗೋಂಗಿತ್ತು, ಅದು ಕ್ಯಾನ್ಸಲ್ ಆಯ್ತು. ಆಮೇಲೆ ಮತ್ತೆ ಎಲ್ಲಾ ಪ್ರಯತ್ನ ಮಾಡಿದ್ವಿ ಗುರುಜಿ. ಮನೆ ದೇವ್ರಿಗೆ ಮಾಡಿ ಅಂತ ಹೇಳಿದ್ರು, ಅದನ್ನು ಮಾಡಿದ್ವಿ. ದತ್ ಮಂದಿರ್ಗೆ 11 ವಾರ ಅಭಿಷೇಕ ಮಾಡಂತ ಹೇಳಿದ್ವಿ, ಅದು ಕೂಡ ಮಾಡಿದ್ವಿ. ಎಲ್ಲಾ ಪ್ರಯತ್ನ ಮಾಡಿದ್ವಿ. ಆಮೇಲೆ ಇದನ್ನು ಅರಳಿ ಮರಕ್ಕೆ ಹೋಗ್ ಬಾ ಅಂತ ಹೇಳಿದ್ವಿ, ಅಲ್ಲಿ ಹೋಗಿದ್ವಿ ಗುರುಜಿ. ಎಲ್ಲ ಮಾಡಿದ್ವಿ. ಒಂದು ಹೆಣ್ಣಿಗೆ ಮದುವೆ ಆಗ್ಲಿಕ್ಕೆ ಮದುವೆಗೆ ಮುನ್ನ ಸಮಸ್ಯೆ ಅಂತ ಬಂದಾಗ ಎಷ್ಟು ಪ್ರಯತ್ನ, ಎಷ್ಟು ಪರಿತಪನೆ, ಎಷ್ಟು ಬಗ್ಗೆ ಚಿಂತನೆ ಮಾಡ್ಬೇಕಲ್ವಮ್ಮ? ಹೌದು. ಇದೆಲ್ಲ ಆಲೋಚನೆ ಮಾಡಿದ್ರೆ ನಾನು ಹೆಣ್ಣಾಗಿ ಯಾಕನ್ನ ಹುಟ್ಟದ್ನಪ್ಪ ಅಂತ ಅನ್ಸುತ್ತೇನೋ ಅಲ್ವಾ ನಿಂಗೆ? ಇಲ್ಲ ಗುರುಜಿ, ಹಾಗೇನಿಲ್ಲ. ಆದ್ರೂ ಮನೇಲೆ ನನ್ನಿಂದಾಗಿ ನಮ್ಮ ಮನೆಗೆಲ್ಲೇ ಪ್ರಾಬ್ಲಮ್ ಆಗ್ತಾ ಇದೆ ಗುರುಜಿ. ಅಂದ್ರೆ ಮದುವೆ ಆಗ್ತಾ ಇಲ್ಲ. ಈಗ ನೋಡು, ನಿನ್ನ ಮನಸ್ಥಿತಿ ಎಲ್ಲವನ್ನೂ ಸಮರ್ಥಿಸ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ನಿನಗೆ ಅದ್ರ ಬಗ್ಗೆ ಕಾಳಜಿ ಇಲ್ದಿದ್ರು ಮನೇಲಿ ಹಾಕುವ ಹೆಜ್ಜೆ, ಮನೆಯಲ್ಲಿ ಮಾತಾಡುವಂತ ಮಾತು ಅಥವಾ ಪರಿಸರ ಮಾತಾಡುವ ಮಾತು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಹಿಂಸೆ. ಇದೆಲ್ಲ ನೋಡಮ್ಮ, ಒಂದಷ್ಟು ಜಾತಕಗಳಲ್ಲಿ ಬರ್ತಕ್ಕಂಥ ದೋಷಗಳೇ ಇವು. ಇದು ಸರಿಸಮ ಅಷ್ಟೊಂದು ಬೇಗ ಇದು ಕ್ಲಿಯರ್ ಆಗುವಂತದ್ದಲ್ಲ. ಆದ್ರೆ ನಿನ್ನ ಮುಂದಿನ ಬದುಕು ಇವಾಗಲೇ ಇಷ್ಟು ಹೀಗಿದೆಯಲ್ಲ, ನನ್ನ ಮುಂದೆ ಹೇಗೆ ಬದುಕು ಅಂತ ನಿನಗೊಂದು ಯಕ್ಷ ಪ್ರಶ್ನೆ ಅವಾಗೂ ಕಾಡಿಸ್ತಾ ಇರಬಹುದು. ಆದ್ರೆ ನಿನ್ನ ಬದುಕು ಚೆನ್ನಾಗಿದೆ, ನೀನು ಭಯಪಡಬೇಕಾದಿಲ್ಲ. ಆದ್ರೆ ಒಂದಂತೂ ಸತ್ಯ, ವಿವಾಹಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ದೋಷಗಳು ನಿನ್ನಲ್ಲಿರೋದ್ರಿಂದ ವಿವಾಹ ಎಂಬತಕ್ಕಂಥದ್ದು ಬಹಳ ವಿಳಂಬ ಆಗ್ತಾ ಇದೆ. ಏನು ಓದಿದ್ಯಮ್ಮ? ನಾನು ಬಿಕಾಮ್ ಆಗಿದೆ ಗುರು, ಜಾಬ್ ಮಾಡ್ತಾ ಇದ್ದೀನಿ. ಜಾಬ್ ಮಾಡ್ತಾ ಇದೆಯಾ? ನೀನ್ ಜಾಬ್ ಮಾಡ್ತಾ ಇರೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ನೆಮ್ಮದಿಯಾಗಿದ್ಯಾ? ಅಕಸ್ಮಾತ್ ಉದ್ಯೋಗ ಇಲ್ಲ, ಮನೇಲಿ ಇದ್ದೀನಿ ಅಂದಿದ್ರೆ ಪ್ರತಿದಿನ ಬೆಳಗ್ಗೆ ಸೂರ್ಯ ಯಾಕನ್ನ ನೀನ್ ಬರ್ತೀಯಪ್ಪ ಅನ್ನೋ ಮಟ್ಟಕ್ಕೆ ನಿನಗೆ ಬೇಜಾರಾಗ್ತಾ ಇತ್ತು. ಯಾಕೆಂದ್ರೆ ಈ ಆಡುವ ಮಾತುಗಳು ಅದರಲ್ಲೂ ನಿಮ್ಮ ಭಾಗದಲ್ಲಂತೂ ಬೇಡವೇ ಬೇಡ ಕತೆ. ಪ್ರತಿಯೊಬ್ಬರ ಧ್ವನಿನೂ ನೀನೇ ಆಗಿರ್ತೀಯ, ಪ್ರತಿಯೊಬ್ಬರ ಕಣ್ಗಳಲ್ಲೂ ನೀನೇ ಇರ್ತೀಯ. ಎಲ್ಲವೂ ಅಷ್ಟೇ ಗುರುಜಿ. ಈಗ ಎಲ್ಲಿ ಹೋದ್ರೂ ಯಾರು ಬರೀ ನನ್ ಮದ್ವೆ ಬಗ್ಗೆನೇ ಮಾತಾಡ್ತಾರೆ. ಅದೇ ನೋಡು, ಹಾಗೆ ಆಗೋದು. ಹೀಗಾಯ್ತು ಅಂತ ಅವರ 100 ಸಮಸ್ಯೆಗಳನ್ನ ಬಿಟ್ಬಿಡ್ತಾರೆ. ಅವರಲ್ಲಿರೋ ಸಮಸ್ಯೆ ಮರೀಲಿಕ್ಕೆ ಇನ್ನೊಬ್ಬರ ಸಮಸ್ಯೆನ ಕೈಗೆತ್ಕೊಳ್ಳೋದು. ಇದು ನಮ್ಮ ಜನಗಳಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣ. ಇರ್ಲಿ, ತಲೆ ಕೆಡಿಸ್ಕೊಬಿಡಮ್ಮ. ನಿನ್ನ ಸ್ವರತರಂಗ ಪ್ರಕಾರ ವಿವಾಹ ಯಾವಾಗ ಆಗ್ಬೋದು ಅಂತಕ್ಕಂಥದ್ರ ಪ್ರಶ್ನೆಗೆ ಉತ್ತರ ನೀನು ತಲೆ ಕೆಡಿಸ್ಕೊಳ್ಬೇಕಾದ್ದೇನಿಲ್ಲ. ಇದಕ್ಕಾಗಿ ನೀನು ಪಲ್ಟಿ ಹೊಡಿಬೇಕಾದಿಲ್ಲ, ಮತ್ತೆ ಅನುಷ್ಠಾನಗಳು ಮಾಡಬೇಕಾದಿಲ್ಲ. ಎಲ್ಲ ಅನುಷ್ಠಾನ ಮಾಡಿದ್ಯಾ. ಹಾಗೆ ನಿನ್ನ ಸ್ವರದಲ್ಲೇ ಆ ಶಕ್ತಿ ಅಂತಕ್ಕಂಥದ್ದಿದೆ. ಜನವರಿ 14 ಸಂಕ್ರಮಣ, ಈ ಸಂಕ್ರಾಂತಿ ಆದ ನಂತರ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಅನುಕೂಲ ಆಗುತ್ತೆ. ನವೆಂಬರ್ ಇಂದಲೇ ಬರ್ತಕ್ಕಂಥ ಜಾತಕಗಳು ನಿನಗೆ ಅನುಕೂಲವಾಗಿ, ನಿನಗೆ ಅನುಕೂಲಕರವಾಗಿ, ನಿನಗಿಷ್ಟವಾಗಿರತಕ್ಕಂಥ ಜಾತಕಗಳೇ ಬರುತ್ತೆ. ನವೆಂಬರ್ ಆಗ್ತಿದ್ದಾಗಲೇ ಅದರ ಅಭಿಪ್ರಾಯಗಳು, ಅದರ ಒಂದು ಕಾರ್ಯಸಿದ್ಧಿ ಅನುಕೂಲ ಆಗುತ್ತೆ. ಏನೇ ಆದ್ರೂ ಈ ಒಂದು ಜನವರಿ 14ರವರೆಗೂ ನಿನ್ನ ಸ್ವರತರಂಗ ಪ್ರಕಾರ ಅಂತಹ ಒಳ್ಳೆ ಕಾಲ ಅಲ್ಲ. ಜನವರಿ 14 ಸಂಕ್ರಾಂತಿ ಆದ ನಂತರ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ನೀನು ನಿನ್ನ ಮನಸ್ಸಿಗೆ, ನಿನ್ನ ಆತ್ಮಕ್ಕೆ ಒಂದು ಧೈರ್ಯ ತಂದ್ಕೊಳ್ಬಹುದು. ಬಿಡು, ಯಾರೇನಂದ್ರೆ ಅಂತೆ, ನನ್ನ ಟೈಮ್ ಏನಿದೆಯೋ ಯಾವಾಗ ಆಗ್ಬೇಕು ಅದೇ ಆಗುತ್ತೆ ಅಂತ. ಆದ್ರೆ ಆತಂಕ ಅಂತಕ್ಕಂಥದ್ದು ಮನೇಲಿರೋ ತಂದೆ ತಾಯಿ ಇದ್ದೇ ಇರುತ್ತಲ್ಲ.
ಮಗಳಿಗೆ ಸರಿಯಾದ ಸಮಯಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕು, 4-6 ಜನ ಆಡೋ ಮಾತನ್ನ ತಪ್ಪಿಸ್ಕೊಂಡ್ರೆ ಸಾಕು ಅಂತ. ಹಾಗಾಗಿ ಈ ಜನವರಿ 14ರವರೆಗೂ ಹೀಗಿರುತ್ತೆ. ಇದಕ್ಕಾಗಿ ಶಾಂತಿ ಹೋಮ ಹವನ ಏನೂ ಬೇಡ. ಯಾಕೆಂದ್ರೆ ನಿನ್ನ ಸ್ವರತರಂಗ ಪ್ರಕಾರ ಎಲ್ಲವನ್ನೂ ಬಹುಶಃ ನೀನು ಮಾಡಿರೋ ಸೇವೆಗಳೇ ಸಾಕಷ್ಟು ಇದೆ. ಅದರಲ್ಲೂ ಗುರು ದತ್ತ ಮಹಾರಾಜರ ವಿಶೇಷವಾದ ಆರಾಧನೆ ಮಾಡಿದ್ಯಾ, ದತ್ತನ ದರ್ಶನ ಮಾಡ್ಕೊಂಡು ಬಂದಿದ್ಯಾ. ಅದರಿಂದ ದತ್ತನ ಕೃಪಾಶೀರ್ವಾದ ನೀನು ತುಂಬಾ ಚೆನ್ನಾಗಿದೆ. ಹಾಗೆ ನೀನು ಅದೃಷ್ಟವಂತೆ ಸಹಿತ. ನೀನು ಭಯಪಡಬೇಕಾದಿಲ್ಲ, ಧೈರ್ಯವಾಗಿರು, ಒಳ್ಳೇದಾಗತ್ತೆ ತಾಯಿ. ಗುರುಜೀಗ ತುಲಾರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬಾ ದಿನಗಳ ನಂತರ ಒಂದು ಒಳ್ಳೆಯ ಅನುಕೂಲ ಆಗುವಂತಹದ್ದು, ಕಾರ್ಯಸಿದ್ಧಿ ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿಗೆ ಸಿದ್ಧಿಪಡಿಸಿಕೊಳ್ಳುವಂಥದ್ದು, ಒಳ್ಳೆ ಯೋಗ ಮತ್ತು ಯೋಗ ಬಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗಿದೆ. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವರು ಒಂದು ಗ್ರಾಮ ದೇವತೆ ಆಗಲಿ ಅಥವಾ ಹನುಮ ಸಾನ್ನಿಧ್ಯ ಆಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕೇಂದ್ರವಾಗಲಿ, ಇಂತಹ ಸಾನ್ನಿಧ್ಯಗಳಲ್ಲಿ ಒಮ್ಮೆ ದರ್ಶನ ಮಾಡಿ ಬರ್ತಕ್ಕಂಥದ್ದು ಅಥವಾ ಒಳ್ಳೆ ಮನಸ್ಸಿನಿಂದ ಒಂದಷ್ಟು ಧ್ಯಾನ ಯೋಗವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 12:45 12ರಿಂದ 12 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಏನಾರು ಒಂಚೂರು ಆಹಾರವನ್ನು ಉಣಬಡಿಸಿದ್ರೆ ಮತ್ತಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಕೆಲವೊಮ್ಮೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ, ಆದರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗದಿದ್ದಾಗ ಅದರ ಬಗ್ಗೆ 100 ಚಿಂತನೆಗಳಿರುತ್ತೆ. ಆದರೆ ಇವತ್ತಿನ ದಿವಸ ಅದೃಷ್ಟ ಅಂದ್ರೆ ಇವತ್ತು ಮಧ್ಯಾಹ್ನ ನೀವು ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿದ್ರೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶುಭ ಮಾಧ್ಯಾಹ್ನಿಕದ ವೇಳೆಗೆ ಅಂದ್ರೆ ಮಧ್ಯಾಹ್ನ ಅಪರಾಹ್ನ ಕಾಲ 2 ಗಂಟೆ ನಂತರ ಮತ್ತಷ್ಟು ಅನುಕೂಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೇದಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು. ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದ್ರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಿದ್ರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಿಸಿಕೊಳ್ಬೇಕಾದ್ರೆ ಇವತ್ತು ಶಕ್ತಿ ದೇವತೆಯ ಪ್ರಾರ್ಥನೆಯೂ ಇರಲಿ, ಸಾಧ್ಯವಾದರೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಆರಾಧನೆ ಅಥವಾ ಮಹಾವಿಷ್ಣು ಆರಾಧನೆ, ವಿಷ್ಣು ದೇವರ ಪ್ರಾರ್ಥನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿಷ್ಣು ದೇವರ ಆರಾಧನೆ ಮಾಡಿ ವಿಷ್ಣುವಿನ ಮಹಾಪ್ರಸಾದವನ್ನು ಸ್ವೀಕರಿಸುವುದರಿಂದ, ಅದರಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುವಂತಹ ಕೈಂಕರ್ಯಗಳು ಎಲ್ಲೆಲ್ಲಿ ಆಗ್ತಿರುತ್ತೋ ಎಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆದ್ರು ನಿಮ್ಮನ್ನ ಕರೀಲಿ ಬಿಡ್ಲಿ, ಕರೀದಿದ್ರೂ ಪರವಾಗಿಲ್ಲ, ಅಲ್ಲಿ ಸಿಗುವಂತ ಒಂದಷ್ಟು ಪ್ರಸಾದ ಆ ದೇವರ ದರ್ಶನವನ್ನು ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಸತ್ಯನಾರಾಯಣ ಸ್ವಾಮಿ ಈ ಸ್ವಾಮಿಯ ಒಂದು ಅನುಗ್ರಹ ಪಡಿತಕ್ಕಂಥದ್ದು. ಅದರಲ್ಲೂ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಯಾರು ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೋ ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಆದರೆ ಶ್ರದ್ಧೆ ಇದೆ, ಭಕ್ತಿ ಇದೆ. ಆದರೆ ಇವತ್ತಿನ ದಿವಸ ಆಡಂಬರಕ್ಕೆ ಒಳಗಾಗ್ಬಿಟ್ಟಿದೆ. ಸಾಕಷ್ಟು ಜನ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೆ ಮದುವೆ ಆದ್ರೂ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ನವದಂಪತಿಗಳು ಮಾಡ್ತೀರಿ. ಗೃಹಪ್ರವೇಶ ಅಂದ್ರೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಎಲ್ಲಾ ಕಡೆನೂ ಈ ತರ ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದನ್ನ ಒಂದು ತಗೊಂಡು ಬರ್ತಿದ್ರೆ ವಿನಃ ಅದರ ಮೂಲಾರ್ಥವನ್ನ ಅದರೊಳನ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡತಕ್ಕಂಥದ್ದನ್ನ ಭಗವಂತನ ಹೇಗೆ ಅನುಷ್ಠಾನವನ್ನು ಮಾಡಿ ಕಾರ್ಯಸಿದ್ಧಿ ಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆಯನ್ನ ಯಾರೂ ಮಾಡ್ತಾ ಇಲ್ಲ. ಹಾಗಾಗಿ ಏನೇ ಆದ್ರೂ ಆ ಭಗವತ್ ಸಂಕಲ್ಪಕ್ಕೆ ಸಾಕಷ್ಟು ಫಲಾಫಲಗಳಿದೆ. ಅದನ್ನು ವೃಶ್ಚಿಕ ರಾಶಿಯವರು ತಪ್ಪದೇನ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಪ್ರಾರಂಭಿಸಿ ಅಥವಾ ಪ್ರಾರ್ಥನೆ ಮಾಡುವ ಸ್ಥಳಕ್ಕಾದ್ರೂ ಹೋಗಿ ಬನ್ನಿ. ಇದರಿಂದ ಸಾಕಷ್ಟು ಅನುಕೂಲವನ್ನ ನಿಮ್ಮ ರಾಶಿ ಬಲದಲ್ಲಿ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೇದಾಗ್ಲಿ. ಇನ್ನ ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಪಡಿಸಿಕೊಳ್ತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತೀರಿ. ಏನೇ ಸಮಸ್ಯೆ ಅಂತ ಬಂದರೂ ಸಮಸ್ಯೆಯನ್ನ ಆ ಕ್ಷಣಕ್ಕೆ ನೀವು ಪರಿಹರಿಸಿಕೊಳ್ಳುವಂತ ಯೋಗ ಫಲ ನಿಮ್ಮದಾಗಿರುತ್ತೆ. ಇವತ್ತು ನೀವು ಮಾಡುವಂತಹದ್ದು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ, ಅರ್ಥಗರ್ಭಿತವಾದಂತಹ ಜೀವನವನ್ನು ನೀವು ಕಾಣಬೇಕಾದ್ರೆ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಒಂದಷ್ಟು ಚಿಂತನೆ ಬೇಕು. ಹಾಗೆ ಯಾವುದು ಸರಿ ಯಾವುದು ತಪ್ಪು ಇದರ ಬಗ್ಗೆ ಒಂದು ಚಿಂತನೆ ಮಾಡಿ ಸರಿಯಾದಂತಹ ಮಾರ್ಗದರ್ಶಕರಾದ್ರೆ ಮಾರ್ಗವನ್ನು ನೀವು ಸಿದ್ಧಿಪಡಿಸಿಕೊಂಡ್ರೆ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡುವಂತ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಾಟ್ಸ್ಆಪ್ ವಿಡಿಯೋ ಯಾವುದು ನೋಡೋಣ. ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಹಾಗೆ ಕಲಿಯುಗದ ವಿಷ್ಣು ದೇವರೆಂದು ನಾವು ನಂಬಿರುತ್ತೇವೆ. ನಮ್ಮ ಮನೆಯ ಜಾಗದಲ್ಲಿ ಪಕ್ಕದಲ್ಲಿ ನಮ್ಮ ರಿಲೇಷನ್ ಒಬ್ರು, ನಮ್ಮ ರಿಲೇಷನ್ ಅವರು ಅಕ್ಕಪಕ್ಕ ನಮ್ಮ ಮಧ್ಯದಲ್ಲಿ ಒಂದು ಭೂತಪ್ಪನ ಕಟ್ಟಿ ಇದೆ. ಅದು ತುಂಬಾ ಹಳೆಯದು.
ಅಲ್ಲಿ ನಾವು ಪೂಜೆ ಮಾಡ್ತಾ ಇದ್ವಿ, ಅವರು ಪೂಜೆ ಮಾಡ್ತಾ ಇದ್ರು. ಈಗ ಅವರು ಅಲ್ಲಿ ಹೊಸ ಸೌಲ ತಂದು ಇಡೋದು ಅವೆಲ್ಲ ಮಾಡ್ತಾ ಇದ್ದಾರೆ ಗುರುಜಿ. ಅದರಿಂದ ನಮಗೇನಾದರೂ ತೊಂದರೆ ಇದೆಯೇ ಅಂತ ತಿಳಿಸಿ. ಮತ್ತು ನಾವು ತುಂಬ ದಿವಸದಿಂದ ಒಂದು ಮನೆ ಕಟ್ಕೊಬೇಕು ಅಂತಂದರೆ ಆಗ್ತಾ ಇಲ್ಲ. ಹಳೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮತ್ತು ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಮನೆಯಲ್ಲಿ. ಮತ್ತು ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಸಂಸ್ಥೆ ಒಳಗಡೆ. ಅಲ್ಲಿ ನನಗೆ ತುಂಬ ತೊಂದರೆ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟೇ ಧರ್ಮನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಹೋದ್ರು ನನಗೆ ತೊಂದರೆಗಳು ಆಗ್ತಾನೆ ಬರ್ತಾ ಇದ್ದವು. ಇದರಿಂದ ನನಗೆ ಏನಾದರೂ ಸಮಸ್ಯೆನ, ಮತ್ತು ನನಗೊಂದು ಮನೆ ಕಟ್ಟಕ್ಕೆ ಆಗ್ತತೋ ಇಲ್ಲ ಅನ್ನೋದನ್ನು ತಿಳಿಸ್ಕೊಡಿ. ಮತ್ತು ನಮ್ಮ ತಂದೆ ನಮಗೂ ಅವಾಗವಾಗೆ ಜಗಳಗಳು ಆಗ್ತಾನೆ ಇರ್ತವೆ. ಇವೆಲ್ಲ ಮನೆಯಲ್ಲಿ ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಮಕ್ಕಳು ಸರಿಯಾಗಿ ವಿದ್ಯೆ ಬಗ್ಗೆ ಗಮನ ಕೊಡ್ತಾ ಇಲ್ಲ. ತುಂಬಾ ಸಮಸ್ಯೆಗಳಾಗ್ತಾ ಇದ್ದವು. ನನಗೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರುಜಿ. ಆಕೆಯ ಮುಗ್ಧತೆಯ ಮನಸ್ಸು ತನ್ನ ಕಷ್ಟ ಎಲ್ಲವನ್ನೂ ಹೇಳ್ಕೊಂಡ್ಬಿಡ್ಬೇಕು, ಎಲ್ಲಕ್ಕೂ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು. ಸಿಕ್ಕಂಥ ಈ ಅವಕಾಶವನ್ನು ಸದ್ವಿನಿಯೋಗಪಡಿಸ್ಕೊಳ್ಬೇಕು. ಆ ಚಿಂತನೆ ಇದೆ. ಮಾತಾಡುವ ಆ ಪರಿತಪನ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತೆ. ತಾಯಿ, ಮೊದಲನೇದಾಗಿ ದೇವಾಲಯದ ಸಮಸ್ಯೆ. ಆ ದೇವಾಲಯ ಇಬ್ಬರೂ ಪೂಜಿಸ್ತಾ ಇದ್ದೀರಿ, ತಪ್ಪಲ್ಲ. ನೀವು ಯಾರ ಬಗ್ಗೆನೂ ಚಿಂತನೆ ಮಾಡಬೇಕಾದಿಲ್ಲ. ನೀವು ಹಾಕುವ ಹೆಜ್ಜೆ ನಿಮಗೆ ಸರಿ ಅನ್ಸಿದ್ರೆ ಅದನ್ನಷ್ಟೇ ಮಾಡಿ, ಇನ್ನೊಬ್ಬರನ್ನ ಮೆಚ್ಚೋದು ಬೇಡ. ಹಾಗೆ ಅಲ್ಲಾಗುವಂತಹ ಪ್ರಕ್ರಿಯೆಗಳು ಹೇಗೆ ಇದ್ರು ಅಲ್ಲಿಂದ ಏನಾದ್ರು ತೊಂದರೆ ಆಗುತ್ತಾ ಅಂತಕ್ಕಂತಹ ಮನಸ್ಥಿತಿ ನಿಮಗೇನೂ ಬೇಡ. ನಿಮ್ಮ ಪಾಡಿಗೆ ನೀವು ಧೈರ್ಯವಾಗಿರಿ. ನೀವು ನಂಬಿರ್ತಕ್ಕಂಥ ದೈವ, ನೀವು ಆರಾಧನೆ ಮಾಡ್ತಕ್ಕಂಥ ಶೈಲಿ, ನಿಮ್ಮ ಆತ್ಮಕ್ಕೆ ತೃಪ್ತಿಯಾಗಿ ಭಗವಂತನಲ್ಲಿ ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಖಂಡಿತ ಯಾವ ಸಮಸ್ಯೆಗಳು ನಿಮಗೆ ಬರ್ತಕ್ಕಂಥದ್ದಲ್ಲ. ಇನ್ನು ಮನೆ ಕಟ್ಟುವಂಥ ವಿಚಾರ ಆಗಲಿ ಅಥವಾ ಹಿರಿಯರ ಮತ್ತು ನಿಮ್ಮ ಮಧ್ಯದಲ್ಲಿ ಆಗುವಂಥ ಸಣ್ಣ ಪುಟ್ಟ ಘರ್ಷಣೆಗಳಾಗಲಿ, ಅದು ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಅದು ಇದ್ರೇನೇ ಲಕ್ಷಣ. ಮನೆಯಾಗಿರಬೇಕು. ಮನೆ ಇರಬೇಕು ಅಂದರೆ ಹೇಗೆ ಅಂದರೆ ಅಲ್ಲಿ ಹುಳಿ ಉಪ್ಪು ಖಾರ ಬೇಕು ಬೇಡ ಎಲ್ಲವೂ ಇರಬೇಕು, ಇದ್ರೆ ಲಕ್ಷಣ. ಏನೂ ಇಲ್ಲಪ್ಪ, ನಾವು ದೇವರುಗಳ ಥರ ಇದ್ದೀವಿ ಅಥವಾ ಬೊಂಬೆಗಳ ಥರ ಇದ್ದೀವಿ, ದೇವಸ್ಥಾನ ಭಕ್ತರ ಥರ ಇದ್ದೀವಿ ಅಂದರೆ ದೇವರು ಮಾತಾಡೋದಿಲ್ಲ, ಬರ್ತಕ್ಕಂಥವ್ರನ್ನ ಹರಿಸಿ ಆಶೀರ್ವದಿಸ್ತಾನೆ. ಹಾಗೆ ಮನೇಲಿರ್ತಕ್ಕಂಥ ಹಿರಿಯರು ಹಂಗಾಗ್ಬಿಟ್ರೆ ಆಗೋದಿಲ್ಲ. ಅವರು ಬೇಕು ಬೇಡಗಳ ಬಗ್ಗೆ ಚರ್ಚೆ ಆಗಬೇಕು, ಅಲ್ಲಿ ವಿಮರ್ಶೆ ನಡಿಬೇಕು, ಅಲ್ಲಿ ಎಲ್ಲವೂ ಸಹಿತ ಬೇಕು. ಹಾಗಾಗಿ ಇದು ಯಾವುದೂ ದೊಡ್ಡ ಸಮಸ್ಯೆ ಅಲ್ಲ. ನೀವು ಭಯನೇ ಪಡಬೇಡಿ, ಧೈರ್ಯವಾಗಿರಿ. ಇನ್ನು ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣಬೇಕು, ಅಲ್ಲಿ ನಾನು ಎಷ್ಟೇ ಶ್ರಮಿಸಿದ್ರು ಅದರ ಫಲ ಇಲ್ಲ ಅಂತ ಹೇಳಿದ್ರಿ, ಅಲ್ಲಿ ಒಪ್ಕೊಳ್ಳುವಂಥ ಮಾತಿದೆ. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ ಇದೇ ಬರ್ತಕ್ಕಂತಹ ಫೆಬ್ರವರಿ ತನಕ ಅಷ್ಟು ಒಳ್ಳೆ ಫಲಗಳಲ್ಲ. ಫೆಬ್ರವರಿ ಆದರೆ ಅಂದರೆ ಫೆಬ್ರವರಿ ಮಾಘ ಮಾಸ ಮುಗಿದ್ರೆ ನಿಮ್ಮ ಸ್ವರದಲ್ಲಿ ಸ್ವಲ್ಪ ಮಟ್ಟಿಗೆ ಶಕ್ತಿ ಇರುತ್ತೆ. ಆ ಶಕ್ತಿ ನಿಮ್ಮನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳುತ್ತೆ. ಆಗ ನಿಮ್ಗೆ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಬೇಕು. ಇದರ ಮಧ್ಯದಲ್ಲಿ ನಿಮಗೆ ಸಾಧ್ಯ ಅನಿಸಿದ್ರೆ ಪ್ರತಿ ಶನಿವಾರ ತಪ್ಪದಿರ ಹನುಮನ ಪ್ರಾರ್ಥನೆ ಮಾಡಿ, ಅಥವಾ ಪ್ರತಿ ಶನಿವಾರ ರಾಮದೇವರ ಪ್ರಾರ್ಥನೆ ಮಾಡಿ ಒಂದಿಷ್ಟು ಏನಾದರೂ ಸಿಹಿಯನ್ನು ನೈವೇದ್ಯ ಮಾಡಿ ಅದನ್ನು 4 ಜನ ಮಕ್ಕಳಿಗೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಹಂಚ್ತಾ ಬನ್ನಿ. ಖಂಡಿತ ನಿಮ್ಮ ಕಷ್ಟಗಳೆಲ್ಲವೂ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜೀಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ತುಂಬ ದಿವಸಗಳ ನಂತರ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೂ ಇದು ತಪ್ಪಾಗುವುದಿಲ್ಲ. ಇವತ್ತೊಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಆಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಅಥವಾ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಅಥವಾ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ, ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಸ್ಪರ್ಶಿಸಿ ಮನೆ ಮುಂದೆ ಇರತಕ್ಕಂಥ ತುಳಸಿ ಗಿಡದಿಂದ ಒಂದು ಉದಾಹರಣೆ ತೀರ್ಥವನ್ನು ತೆಗೆದುಕೊಂಡು ನಂತರ ಹೊರಟ್ರೆ ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರತಿ ಕಾಲಗಳಲ್ಲೂ ಸಹಿತ ಒಂದಿಷ್ಟು ಒಳಿತು ಇರುತ್ತೆ, ಕೆಡಕು ಇರುತ್ತೆ. ಆದರೆ ಯಾವ ಕಾಲಕ್ಕೆ ಹೇಗೆ ನಡಿಬೇಕು, ಏನಾಗಬೇಕು ಅಂತ ಭಗವಂತ ಬರೆದಿಟ್ಟಿರ್ತಾನೋ ಅದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಅದರಂತೆ ಒಳಿತಾಗುತ್ತೆ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಕಾಲವೂ ಹೌದು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 4 ರಿಂದ 4 ಗಂಟೆ 55 ನಿಮಿಷ, 4 ಗಂಟೆಯಿಂದ 4 ರಿಂದ 4:55 ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಬಿಟ್ಟರೆ ಉಳಿದಂಥ ಸಮಯದಲ್ಲಂತೂ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇರತಕ್ಕಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನವೂ ಚೆನ್ನಾಗಿದೆ. ಹಾಗಾಗಿ ಹಣಕಾಸಿನ ವಿಚಾರ, ವ್ಯವಹಾರಗಳು ಒಟ್ಟಿಗೆ ಒಂದು ಅನುಕೂಲವಾಗುವಂಥದ್ದು, ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಒಂದಷ್ಟು ಫಲಾಫಲಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಕುಂಭರಾಶಿಯವರಿಗಿದೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶ್ರದ್ಧಾಭಕ್ತಿಯಾಗಿ ದೇವರ ಪ್ರಾರ್ಥನೆ ಮಾಡ್ತಾ
ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಒಳ್ಳೆ ತೀರ್ಮಾನ ಏನೇ ಇದ್ರೂ ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥದ್ದು, ಮನಸ್ಸಲ್ಲಿ ನೋವು ಉಂಟಾಗುವಂಥದ್ದು, ಕೆಲವಷ್ಟು ಕಿರಿಕಿರಿ ಉಂಟಾಗುವಂಥದ್ದು, ಅದರಲ್ಲೂ ಕುಟುಂಬದಲ್ಲಿ ನಗುಮುಖ ಇಲ್ಲದಂಥ ರೀತಿ ಇರತಕ್ಕಂಥದ್ದು, ಯಾವುದಾದ್ರೂ ಒಂದು ವಿಚಾರವಾಗಿ ತಲೆ ಕೆಡಿಸ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇರ್ತೀರಿ. ಆದರೆ ಹೊರ ಪ್ರಪಂಚಕ್ಕೆ, ನಿಮ್ಮದೇ ಆದ ಪ್ರಪಂಚಕ್ಕೆ, ನಿಮ್ಮ ಮನಸ್ಸಿಗೆ ಸರಿ ಅನ್ಸೋದನ್ನ ಅಥವಾ ನಿಮ್ಮದೇ ಆದಂಥ ಒಂದು ಏಕಾಂಗಿ ಬದುಕು ಈ ಪ್ರಕಾರವಾಗಿರ್ತಕ್ಕಂಥದ್ದು ಸಾಕಷ್ಟು ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕುಂಭರಾಶಿಯವರಿಗೆ. ಕಾರಣ ಪ್ರಸ್ತುತ ಗುರು ಇರ್ತಕ್ಕಂಥದ್ದು ಮತ್ತೆ ರಾಹು ಇರ್ತಕ್ಕಂಥ ಆಸ್ಥಾನ ಹೀಗಿರೋದ್ರಿಂದ. ಹಾಗಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರು ಒಂದು ಶಕ್ತಿ ದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಹಾಗೆ ವ್ಯಾಪಾರ ವ್ಯವಹಾರಗಳ ಕಡೆ ಅಭಿವೃದ್ಧಿ ತೆಗೆದುಕೊಳ್ಳಿ. ಹಾಗೆ ಯಾವುದು ಮಾಡಬೇಕು ಬಿಡಬೇಕು, ಯಾವುದ್ರ ಬಗ್ಗೆ ಏನು ಚಿಂತನೆ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಆಲೋಚನೆ ಮಾಡಿದಷ್ಟು ಅದರ ಫಲಗಳು ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವೂ ಹಾಗೆ ವಿಶೇಷವಾಗಿದೆ. ಹಣಕಾಸಿನ ಬಗ್ಗೆ ಯೋಚನೆ ಮಾಡೋಂಗಿಲ್ಲ, ಏನೋ ಆ ಕ್ಷಣಕ್ಕೆ ಭಗವಂತ ಆಯಾ ಕಾಲಕ್ಕೆ ಕೊಡ್ತಾನೆ. ಆದರೆ ಕುಟುಂಬದಲ್ಲಿ ಮಾತ್ರ ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ಕಿರಿಕಿರಿ ಅನುಭವಿಸ್ತಾ ಇದ್ದೀರಿ. ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ಅಥವಾ ನಿಮಗೆ ಸಿಗುವಂಥ ಸ್ಥಾನಮಾನದಲ್ಲಾಗಲಿ ಒಂದಷ್ಟು ಧಕ್ಕೆ ಉಂಟಾಗುವಂಥದ್ದು, ಸರಿಯಾದ ನೀವು ಏನು ಆಲೋಚನೆ ಮಾಡಿದ್ರು ಸರಿಯಾದ ರೀತಿ ಅದು ಕಾರ್ಯಗತ ಆಗದಿರೇ ಇರತಕ್ಕಂಥದ್ದು, ಇಂಥೆಲ್ಲ ಪರಿಸ್ಥಿತಿಗಳು ನಿಮಗೆ ಬಹಳಷ್ಟು ಮನನೊಂದಂಗಿದೆ. ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ನೀವು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು, ಇಷ್ಟಾರ್ಥಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಅವ್ರು ಕಳಿಸಿರುವಂತಹ ಫೋಟೋ ಜೊತೆಗೆ ಮರಳ ಮಾತಂಗಿ ಬೀಜ ಕೊಟ್ಟು ಕಳಿಸಿದ್ದಾರೆ, ವನಸಿನಿನ. ಅದೇ ಹೌದೋ ಇಲ್ವೋ ನೀವು ಪರೀಕ್ಷೆ ಮಾಡಿ ಹೇಳಬೇಕು ಅಂತ ಹೇಳಿದ್ದಾರೆ. ಮರಳ ಮಾತಂಗಿ ಕಳಿಸಿದ್ದಾರೆ. ಒಂದು ಲಕ್ಷ್ಮೀ ವೆಂಕಟೇಶ್ವರನ ಫೋಟೋ ಕಳಿಸಿದ್ದಾರೆ. ಸಂತೋಷ, ಒಳ್ಳೆಯದಾಗಲಿ. ಶ್ರೀನಿವಾಸ, ಗೋವಿಂದ, ಮರಳ ಮಾತಂಗಿ ನೀವು ಕಳಿಸಿರುವಂಥದ್ದು ಕರೆಕ್ಟಾಗಿದೆ. ಇದು ಮರಳ ಮಾತಂಗಿ ಅಥವಾ ಶಿವಲಿಂಗ ಬೀಜ ಏನು ಹೇಳ್ತಿರೋ ಅದು ಕರೆಕ್ಟಾಗಿದೆ. ನೀವು ಇದನ್ನ ಎಲ್ಲಿಂದ ಬಂದಿರೋದಮ್ಮ? ಗುರುಜಿ, ಮಹಾರಾಷ್ಟ್ರ ಪುಣೆಯಿಂದ ಅವರು ಬರ್ತಿರೋದು. ಗಂಗಮ್ಮ ಅಂತ. ನೀವು ಕಳಿಸಿರ್ತಕ್ಕಂಥದ್ದು ಇದು ಮರಳ ಮಾತಂಗಿನೇ. ಇದು ಕ್ರಮಬದ್ಧವಾಗಿದೆ. ಇದು ಕಾರ್ಯಸಿದ್ಧಿ ಮಾಡುವಂಥದ್ದು. ಇದನ್ನು ಪುರುಷಲಿಂಗ ಬೀಜ ಅಂತಾರೆ ಅಥವಾ ಮರಳ ಮಾತಂಗಿ ಅಂತಾರೆ, ಶಿವಲಿಂಗ ಬೀಜ ಅಂತ ಹೇಳ್ತಾರೆ. ಏನೇ ಆದರೂ ಇದ್ರ ಕಾರ್ಯವೈಖರಿ ಮಾತ್ರ ಬಹಳ ಅದ್ಭುತವಾಗಿದೆ. ಕೆಲಸ ಆಗುತ್ತೆ. ತಾವು ಏನು ಸಂಕಲ್ಪ ಮಾಡಿದ್ರು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಅವರು ಮಗ ಮತ್ತೆ ಮಗಳು ಇಬ್ರು ಫೋಟೋ ಕಳಿಸಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ಗಂಗಮ್ಮ, ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಹೆಸರು ಹುಲ್ಗಮ್ಮ, 9ನೇ ತರಗತಿ ಓದ್ತಾ ಇದ್ದಾಳೆ. ಅವಳು ಹುಟ್ಟಿದಾಗ್ಲಿಂದ ಅವಳ ಹಣೆ ಮೇಲೆ ಒಂದು ಹೆಸರು ಕಾಳಿನ ಗಾತ್ರದಷ್ಟು ಒಂದು ಗುಳ್ಳೆ ಆಗಿತ್ತು ಗುರುಜಿ, ಗಂಟು ಅಂತ ಹೇಳ್ಬೋದು ಅದನ್ನ. ಈಗ ಅದು ಒಂದು ಹೆಸರು ಕಾಳು ಗಾತ್ರ ಅಷ್ಟು, ಕಡಲೆಕಾಳು ಗಾತ್ರದಷ್ಟಾಗಿದೆ. ಹೋಮಿಯೋಪತಿ ಡಾಕ್ಟರ್ಗೆ ತೋರಿಸಿದಾಗ ಅದಕ್ಕೆ ಆಪರೇಷನ್ ಅಂತ ಎಲ್ಲ ಮಾಡಿಸಿದ್ರೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೆಡಿಸಿನ್ಸ್ ಇಂದ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿ ಕಡಿಮೆ ಆಗಿಲ್ಲ. ಆದರೆ ಅದರಿಂದ ಅವಳಿಗೆ ಯಾವ ನೋವು ಇಲ್ಲ, ಏನೂ ತೊಂದರೆ ಇಲ್ಲ, ಆರೋಗ್ಯವಾಗೇ ಇದ್ದಾಳೆ ಗುರುಜಿ. ಇದು ಮುಂದೆ ಅವಳಿಗೆ ಏನೋ ತೊಂದರೆ ಮಾಡ್ಬೋದಾ ಅಂತ. ಮಗನಿಗೆ 8 ವರ್ಷ, ಅವನು ಓದ್ತಾ ಇದ್ದಾನೆ. ತುಂಬ ಹಠಮಾರಿ, ಮಾತು ಕೇಳೋದಿಲ್ಲ ಮತ್ತು ಒಂದನ್ನು ಕಲಿಸಿದ್ರೆ ಮತ್ತೊಂದನ್ನು ಬೇಗ ಮರ್ತು ಹೋಗ್ತಾನೆ. ಹಾಗಾಗಿ ಅವನ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಎಲ್ಲ ವಿಚಾರವನ್ನು ತಿಳಿಸೋಣ. ಆದರೆ ಹೆಸರು ನನಗೆ ಬಹಳ ಸಂತೋಷ ಆಯಿತು. ಅಮ್ಮನ ಹೆಸರು ಗಂಗಮ್ಮ, ಮಗಳ ಹೆಸರು ಹುಲ್ಗಮ್ಮ. ಅಂದರೆ ಇತ್ತೀಚಿನವರು ಇಡ್ತಾರಲ್ಲ ಹೆಸರು, ಇತ್ತೀಚಿನವರು ಇಡ್ತಕ್ಕಂಥ ಹೆಸರುಗಳೆಲ್ಲ ಪೊಮೆರಿಯನು ಎಲ್ಲ ಈ ಸಣ್ಣ ಪುಟ್ಟ ನಾಯಿ ಅಲ್ಲ, ಹೈಯರ್ ನಾಯಿಗಳು. ಹೈಯರ್ ನಾಯಿಗಳಲ್ಲಿ ಇರ್ತಕ್ಕಂಥ ಹೆಸರುಗಳು ಸಣ್ಣದಾಗಿ 2 ಅಕ್ಷರ 3 ಅಕ್ಷರ, ಆ ನಾಯಿ ಮರಿಗಳ ಹೆಸರನ್ನು ತೆಗೆದು ಮನುಷ್ಯರಿಗೆ ಇಟ್ಬಿಡೋದು. ಆದರೆ ನೀವಿಟ್ಟಂತ ಹೆಸರಿದೆಯಲ್ಲ, ನಿಮ್ಮ ಹೆಸರು ಗಂಗಮ್ಮ, ಮಗಳ ಹೆಸರು ಹುಲ್ಗಮ್ಮ. ಅಂದ್ರೆ ಮನೆ ದೇವರ ಹೆಸರನ್ನ ಮಕ್ಕಳಿಗಿಟ್ಟು ದೇವರನ್ನ ಆ ರೂಪದಲ್ಲಿ ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವಂತಹದ್ದು ಖಂಡಿತ ಅದು ತಪ್ಪಲ್ಲ. ಅದು ಬಹಳ ವಿಶೇಷ. ನಿಜಕ್ಕೂ ಅವರೇ ಅಂತಲ್ಲ, ಸುಮಾರು ಜನ ಶ್ರೀಹರಿ ಅಂತ ಇಟ್ಟಿರ್ತಾರೆ, ಲಕ್ಷ್ಮೀಶ ಅಂತ ಇಟ್ಟಿರ್ತಾರೆ, ಅಥವಾ ಗಣೇಶ ಅಂತ ಇಡ್ತಾರೆ, ವಿನಾಯಕ ಅಂತ ಇಡ್ತಾರೆ. ಹೀಗೆ ಒಂದೊಂದು ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಹೆಸರುಗಳಿದೆ. ಇದನ್ನ ಬಿಟ್ಟು ಇತ್ತೀಚೆಗೆ ಈ ನಾವು ಮರ್ತು ಬಿಟ್ಟಿದೀವಿ ನಾಯಿ ನರಿಗಳು. ನಾನಂತೂ ಅದ್ರ ಹೆಸರುಗಳಿಗೆ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ. ಹಾ ನೋಡಿ, ಅದು ಇನ್ನೊಂದ್ಸತಿ ಹೇಳಮ್ಮ. ಯಾಕೆಂದ್ರೆ ಈ ಹೆಸರುಗಳ ಬಗ್ಗೆ ಎಷ್ಟೋ ಸಾಕಷ್ಟು ಜನ ಬರೆದಿದ್ದಾರೆ. ಹಿರಿಯರು, ಜ್ಞಾನವಂತರು,
ಮಕ್ಕಳಿಗೆ ಹೆಸರು ನೀಡಬೇಕಾದ್ರೆ 100 ಬಾರಿ ಚಿಂತನೆ ಮಾಡಬೇಕಂತ. ಯಾಕೆಂದ್ರೆ ಆ ಹೆಸರಿನಿಂದ ಮಕ್ಕಳ ಭವಿಷ್ಯತ್ತಿದೆ ಅಂತ. ಆದರೆ ಹೆಸರಿನಿಂದ ಭವಿಷ್ಯತ್ತಿದೆ ಅನ್ನೋದನ್ನ ಆಮೇಲೆ ಚಿಂತನೆ ಮಾಡೋಣ. ಆದರೆ ಒಂದು ಇಟ್ಟಂತಹ ಹೆಸರು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಹಿಂದಿನ ದೇವತೆಗಳು ಪರಂಪರಾಗತವಾಗಿರ್ತಕ್ಕಂಥದ್ದು, ಹಿರಿಯರ ಹೆಸರು, ಅಜ್ಜಿ ತಾತ ಅಥವಾ ಒಬ್ಬ ಧರ್ಮದ ಗುರುಗಳು, ಹೀಗೆ ಇಂತಹದ್ರ ಬಗ್ಗೆ, ಅಥವಾ ಸುಂದರವಾದ ಪ್ರಕೃತಿ, ಇಂತೆಂಥದ್ದಿದೆ ಅವೆಲ್ಲ ವಿಶೇಷತೆಗಳು. ಹಾಗೆ ಈ ತಾಯಿ ಇಟ್ಟಂತ ಹೆಸರು, ತಾಯಿ ಹೆಸರು ಗಂಗಮ್ಮ, ಮಗಳ ಹೆಸರು ಹುಲಗಮ್ಮ. ನನಗೆ ಆ ಗಂಗಮ್ಮ ಹುಲಗಮ್ಮ ಹೆಸರು ಎರಡೂ ಚೆನ್ನಾಗಿ ಮನಸ್ಸಿಗೆ ತೃಪ್ತಿ ಅಂತಂದ್ರೆ ಆ ಹೆಣ್ಣು ಮಕ್ಕಳ ಹೆಣ್ಣಂದ್ರೆ ಹಾಗೆ ಅದೊಂದು ದೇವತೆಗಳ ಹೆಸರು ಇರಲಿ. ಇನ್ನ ಎರಡನೇದು ಹಣೆ ಮೇಲೆ ಇರ್ತಕ್ಕಂಥ ಈ ಸಣ್ಣ ಗಂಟು ಅಂತ ಹೇಳಿದ್ರಿ. ಆ ಒಂದು ಕಡಲೆಕಾಳಿಗೆ ಹತ್ರ ಮೊದಲು ಹೆಸರು ಕಾಳು ಅಷ್ಟಿತ್ತು, ಇವಾಗ ಕಡಲೆಕಾಳಾಗಿದೆ. ಮುಂದೆ ಬರ್ತಾ ಬರ್ತಾ ಅದೇನಾದ್ರು ಒಂದು ದೊಡ್ಡ ಕುಂಬಳಕಾಯಿ ತರ ಆಗ್ಬಿಡುತ್ತೆ ಅನ್ನೋ ಭಯ. ಏನೂ ಭಯ ಪಡಬೇಡಿ, ಅದೇನೂ ಆಗೋದಿಲ್ಲ, ಇದರಿಂದ ಏನೂ ತೊಂದರೆ ಇಲ್ಲ. ಅದು ಒಂದು ಸಣ್ಣದಾಗ ಅಲ್ಲೊಂದು ಗುಳ್ಳೆ ತರ ಏನೋ ದುರ್ಮಾಂಸ ಬೆಳೆದಿರಬಹುದು. ಆದರೆ ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಇದಕ್ಕೆ ಖಂಡಿತ ಒಂದು ಪರಿಹಾರ ಇದೆ ನೀವು ಕಳಿಸಿರುವಂತದ್ರಲ್ಲಿ. ಈ ಫೋಟೋ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ, ಭಯ ಪಡಬೇಡಿ, ಧೈರ್ಯವಾಗಿರಿ. ನಾನು ಈ ಕಣ್ಣಿನ ರೇಖೆಯನ್ನು ನೋಡ್ತಾ ಇದ್ದೀನಿ, ಹೀಗೆ ಅಂದ್ರೆ ಈ ಮಗುವಿನ ಕಣ್ಣ ರೇಖೆನಲ್ಲಿ ಅಂತಹ ಮುಂದಕ್ಕೆ ಯಾವುದೋ ಭಯ ಆಗುತ್ತೆ ಅಂತಕ್ಕಂಥ ಆತಂಕ ನಿಮಗೆ ಬೇಡ, ಧೈರ್ಯವಾಗಿರಿ. ಇನ್ನ ಮಗ ಉಡಾಳ ಇದ್ದಾನೆ, ಅವನು ಏನೂ ಮಾತು ಕೇಳೋದಿಲ್ಲ, ಮರಿತಾನೆ. ಹೌದು, ಈಗಿನ ಪ್ರಪಂಚ ಆಗಿದೆ. ಯಾಕೆಂದ್ರೆ ಕೈಲಿ ಒಂದು ಮೊಬೈಲ್ ಒಂದು ಕೊಟ್ಟುಬಿಟ್ರೆ ಸುಂದರವಾದ ಪ್ರಪಂಚ ಇನ್ನಷ್ಟು ನೋಡ್ತಾ ಮುನ್ನಡೀತಾನೆ. ಮೊಬೈಲ್ನ ಕಡಿಮೆ ಮಾಡಿ ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡಲಿ. ಮಕ್ಕಳ ಆಟ ಪಾಠಗಳಲ್ಲಿದ್ದಾಗ ಇದು ಆಗೋದು ಸಹಜವೇ. ಆದರೆ ನಿಮ್ಮ ಮಗನ ಕಣ್ಣರೇಖೆ ಮಾತ್ರ ತುಂಬಾ ಚೆನ್ನಾಗಿದೆ, ಅವನು ಒಳ್ಳೆ ಜ್ಞಾನವಂತನಾಗ್ತಾನೆ. ಒಳ್ಳೇದಾಗ್ಲಿ. ಮತ್ತೀಗ ಕಾರ್ಯಕ್ರಮನ ಮುಂದುವರಿಸ್ತಾ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಈಗ ಮಾತಾಡ್ಸೋಣ. ಹಲೋ 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 ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಐಶ್ವರ್ಯ ಅಂತ, ಗುಲ್ಬರ್ಗದಿಂದ ಮಾತಾಡ್ತಿರೋದು. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಾಗಿತ್ತು ಮೇಡಮ್. ಸರಿ ಮಾತಾಡಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಇವತ್ತು ಹುಣ್ಣಿಮೆ ಸರ್. ಗುರುಜಿ ನಂಗೆ ಮಾತು ಬರ್ತಿಲ್ಲ. ಇವತ್ತು ಹುಣ್ಣಿಮೆ, ನನಗೆ ದೇವ್ರ ಜೊತೆ ಮಾತಾಡಿದಷ್ಟು ಸಂತೋಷ ಆಗ್ತಾ ಇದೆ ಸ್ವಾಮೀಜಿ. ಒಳ್ಳೇದಾಗ್ಲಿ. ಹುಣ್ಣಿಮೆ ನಿಜವಾದ ಹುಣ್ಣಿಮೆನೆ. ನಮಸ್ಕಾರಗಳು ನಾನು ಗುರುಜಿ. ಮಾತಾಡ್ತಿರೋದು ನಿನ್ನ ಹತ್ರ ನಿಜವಾಗ್ಲೂ ಮಾತಾಡ್ತಾ ಇದ್ದೀನಿ. ಹೇಳ್ತಾಯಿ, ಕೋಟಿ ಕೋಟಿ ಪ್ರಣಾಮಗಳು ಗುರುಜಿ. ಒಳ್ಳೇದಾಗ್ಲಮ್ಮ. ಹೇಳು ಮಗು. ಹಲೋ, ನೀನು ನಗ್ನಗ್ತಾ ಇರಬೇಕು, ನಗುಮುಖದಿಂದಲೇ ಮಾತಾಡಬೇಕು. ನನ್ನ ಜೀವನದಲ್ಲಿ ತುಂಬಾ ಸಮಸ್ಯೆ ಇದೆ ಗುರುಜಿ. ಅಮ್ಮ, ಸಮಸ್ಯೆ ಇಲ್ದಿರತಕ್ಕಂಥ ಬದುಕು ಎಲ್ಲಾದ್ರೂ ಇದೆಯಾ? ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ. ನೀನ್ ಧೈರ್ಯ ಇಲ್ಲ ಮಾಡ್ಕೋಬೇಕು. ಗುರುಜಿ. ಹೇಳಮ್ಮ. ನೀವ್ ಮಾತಾಡ್ತಾ ಇದೀರ, ನಂಗೆ ಮಾತೇ ಬರ್ತಿಲ್ಲ ಗುರುಜಿ. ನೀನು ಮನಸ್ಸು ಬದಲು ಸಮಾಧಾನ ಮಾಡ್ಕೋ. ನಿನ್ನ ಮನಸ್ಸಲ್ಲಿ ಏನ್ ಅಂದ್ಕೊಂಡಿದ್ಯಾ, ಏನ್ ಪ್ರಶ್ನೆ ನೀನ್ ಇಟ್ಕೊಂಡಿದ್ಯಾ, ಆ ಪ್ರಶ್ನೆ ನನ್ನ ಹತ್ರ ಹೇಳು. ಏನ್ ಮಾಡ್ತಿದ್ಯಾ, ಎಷ್ಟು ಓದಿದ್ಯಾ? ನನ್ BSc B.Ed ಆಗಿದೆ ಗುರುಜಿ. ತುಂಬಾ ಸಂತೋಷ. ಏನಾದ್ರು ಮಕ್ಕಳು ಪಾಠ ಮಾಡ್ತಾ ಇದ್ಯಾ? ಇಲ್ಲ ಗುರುಜಿ, ಕೋವಿಡ್ ಇಂದ ನಾನು ಕೋವಿಡ್ ಅಲ್ಲೇ ನನ್ನ B.Ed ಮುಗೀತು ಗುರುಜಿ. ಕೋವಿಡ್ ಆಗಿದ್ರಿಂದ ಯಾವ್ದು ಸ್ಕೂಲ್ ಎಲ್ಲ ಚಾಲು, ಶಾಲೆ ಎಲ್ಲ ಶುರು ಇಲ್ಲ ಅಂತ ಹೇಳಿ ಈಗಿನ ಸದ್ಯದಲ್ಲೆಲ್ಲ ಓಪನ್ ಆಗ್ಬಿಡುತ್ತೆ. ಈಗ ನೋಡು, 1ನೇ ಕ್ಲಾಸಿಂದ ಮಕ್ಕಳಿಗೆ ಪಾಠಶಾಲೆ ಓಪನ್ ಆಗ್ತಾ ಇದೆ. ಸದ್ಯದಲ್ಲೇ ಕ್ಲಾಸಸ್ ಓಪನ್ ಆಗುತ್ತೆ. ಗುರುಜಿ, ನಂಗ್ ಮದ್ವೆ ಆಗಿದಾಗಿಂದ ಗಂಡ ಹೆಂಡತಿ ಸಮಸ್ಯೆ ಇದೆ ಗುರುಜಿ. ಓಹೋ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 6 ವರ್ಷ ಮುಗ್ದು 7ನೇ ವರ್ಷ ಶುರುವಾಗಿದೆ ಗುರುಜಿ. ಒಂದ್ ದಿವ್ಸನೂ ನೆಮ್ಮದಿ ಇಲ್ದೇ ಇರೋ ಜೀವನ. ಮೊದ್ಲು ಅಪ್ಪ ಅಮ್ಮ ಮದ್ವೆ ಮಾಡ್ಕೊಡುವಾಗ ಗಂಡ ಚಲೋ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಮದ್ವೆ ಮಾಡ್ಕೊಟ್ರು. ಐಡಿಯಾ ಕಂಪನಿಲಿ ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಅಂತ ಹೇಳಿ ಕೆಲಸ ಮಾಡ್ತಿದ್ರು. ಮದ್ವೆ ಆದ 2-3 ವರ್ಷಕ್ಕೆ ಕೆಲಸ ಬಿಟ್ಟು, ನನಗ ಮೈ ಹುಷಾರಿಲ್ಲ, ಅಸಿಡಿಟಿ ಪ್ರಾಬ್ಲಮ್ ಇದೆ, ನಂಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾವು ಕೆಲಸ ಬಿಟ್ರು ಸ್ವಾಮೀಜಿ. 4 ವರ್ಷ ಆಯ್ತು, ಏನು ಕೆಲಸ ಮಾಡ್ತಿಲ್ಲ. ಮತ್ತೆ ಜೀವನ ನಡೆಯೋದು ಹೇಗೆ? ಸ್ವಲ್ಪ ಕೆಟ್ಟ ಚಟಗಳಿದೆ ಗುರುಜಿ, ಕುಡಿತಾರೆ. ಅದು ಸ್ವಲ್ಪ ಅಲ್ಲ, ತುಂಬಾ ಜಾಸ್ತಿ. ಹೌದು ಗುರುಜಿ. ಯಾಕೆಂದ್ರೆ ಒಂದು ಜೀವನ ನಡೆಸಬೇಕಾದ್ರೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಆರೋಗ್ಯ ಸರಿ ಇಲ್ಲ, ಮನೇಲಿ ಕೂತ್ಕೊಳ್ಳಿ, ಮಲ್ಕೊಳ್ಳಿ, ಕಷ್ಟನೋ ಸುಖನೋ. ನೀನ್ ವಿದ್ಯಾವಂತ ಇದೆಯಾ, ಎಲ್ಲಾದ್ರೂ 4 ಜನ ಮಕ್ಕಳು ಪಾಠ ಹೇಳಿ ಸಂಸಾರ ತೂಗಿಸ್ಕೋಬಹುದು. ಆದ್ರೆ ಈ ಚಟಿಕೆ ಏನ್ ಮಾಡ್ತೀಮ್ಮ? ಅವರು ಕೆಲಸ ಮಾಡಲ್ಲ, ಈಗ ಮಾಡ್ತಾ ಇಲ್ಲ ಗುರುಜಿ. ನನಗೂ ಕೆಲಸ ಮಾಡೋದೇಡ, ಹೊಲ ಇದ್ದದನ್ನ ಹೊಲ ಮಾರಿ ಜೀವನ ನಡೆಸೋಣ. ಹಳ್ಳಿ ನನಗ್ ಬೀದರ್ ಡಿಸ್ಟಿಕ್ ನಂಗೆ ಬಾಲ್ಕಿ ತಾಲೂಕ್ದಲ್ಲಿ ಕೊಟ್ಟಿರೋದು, ಅಲ್ಲೇ ವಾಪಸ್ ಜೀವನ ಮಾಡೋಣ ಅಂತಿದ್ದಾರೆ. ಅವರೇ ಮರಿ ಗುಲ್ಬರ್ಗ ಕರ್ಕೊಂಡ್ ಬಂದು ಇಲ್ಲೇ ಜೀವನ ಮಾಡೋಣ. ನನ್ ತಂದೆ ತಾಯಿ ಮನೆ ಕರ್ಕೊಂಡ್ ಬಂದಿದ್ರು, ಇಲ್ಲೇ ಬೇರೆ ಮನೆ ಮಾಡಿ ಜೀವನ ನಡೆಸ್ತಿದ್ವಿ ಗುರುಜಿ. ಕುಡ್ದು ಕಿರಿಕಿರಿ ಮಾಡೋದ್ರಿಂದ ಮನೆ ಓನರ್ ಮನೆ ಬಿಡಿಸಿ ಕಳಿಸಿದ್ರು ಗುರುಜಿ. ಅವ್ರೀಗ ತಂದೆ ಮನೇಲಿ ಇದಾರೆ, ನಾನ್ ನನ್ ತಂದೆ ಮನೇಲಿ ಇದೀನಿ. ಏನ್ ಜೀವನ ಅಮ್ಮ ಇದು? ಹಾಳಾದು ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಈ ಕುಡಿತವನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡುವಂತಹ ಚಿಂತನೆ ಯಾರೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಸರ್ಕಾರದ ಅರ್ಧ ವರಮಾನ ಅಲ್ಲೇ ಇದೆ. ಕಣ್ಣು ಕಾಣೋ ತರಹ ಕಾಣ್ತಾ ಇರೋದ್ರಿಂದ ನಿಮ್ಮಂತ ತಾಯಂದ್ರು ಹೆಣ್ಣು ಮಕ್ಕಳು ಇದನ್ನ, ಹೆಣ್ಣು ಮಕ್ಕಳು ನೀವೇ ಒಂದು ಒಳ್ಳೆ ತೀರ್ಮಾನ ತಂದ್ಕೋಬೇಕು. ಬಿಟ್ಟರೆ ದಾರಿ ಆಗ್ತಾ ಇಲ್ಲಮ್ಮ.
ಯಾಕೆಂದ್ರೆ ಹೆಣ್ಣು ಮಕ್ಕಳು ಪಡ್ತಿರ್ತಕ್ಕಂಥ ನೋವು ಇವತ್ತು ಯಾರ ಕಣ್ಗೂ ಕಾಣಿಸೋದಿಲ್ಲ. ಹಾಳಾದ ಈ ದುಷ್ಟ ಕುಡಿತದ ಚಟ, ಕುಡಿತ ಅಂತಕ್ಕಂಥದ್ದು ಪ್ರಾರಂಭಿಕದಲ್ಲಿ ಯಾರೋ 4 ಕಾಣಿಯಷ್ಟು ಅವ್ರು ದಾನ ಮಾಡ್ತಾರೆ. 1 ಸತಿ 2 ಸತಿ ಕರ್ಕೊಂಡೋಗಿ ಬಾರ್ಗೋ ಕುಡಿಸ್ಬಿಡ್ತಾರೆ. 3ನೇ ಸತಿ ಇರಲ್ಲ, ಹೆಣ್ಮಕ್ಳು ಕುತ್ತಿಗೆ ತಾಳಿ ಕಾಣುತ್ತಲ್ಲ ಅಲ್ಲಿ ಕೈ ಹಾಕ್ತಾರೆ. ಇದು ತುಂಬಾ ಮನೆಗಳಲ್ಲಿ ನಡೀತಾ ಇದೆ. ಆದ್ರೆ ಇದನ್ನ ಒಂದು ಸರಿ ಹೋದ್ರೆ ಗುರುಜಿ ಗಂಡ ಅನುಮಾನ ಮಾಡ್ತಾನೆ, ನನ್ ಕೆಲ್ಸಕ್ಕೆ ಹೋದ್ರೆ ಬೇಗ ಬಾ, ಮನೆಗ್ ನಂಗ್ ಎದೆ ನೋವಾಗ್ತಾ ಇದೆ, ಬೇಗ ಬಾ ಅಂದ್ರೆ ಕೆಲ್ಸದಲ್ಲಿ ಬೇಗ ಬಿಡಲ್ಲ, ಹಾಗೆ ಯಾವನ್ ಜೊತೆಗೆ ಹೋಗಿದ್ಯಾ ಅಂತೆಲ್ಲ ಅನುಮಾನ ಮಾಡ್ತಾರೆ ಗುರುಜಿ. ನಮ್ ಸೋದ್ರ ಮಾವನ್ ಮೇಲೆನೆ ಅನುಮಾನ ಪಟ್ರು. ನನ್ಗೆ 2 ಮಕ್ಳು ಗುರುಜಿ, ಈ ಮಗ ನಂದಲ್ಲ ನಿನ್ ಸೋದ್ರ ಮಾವಂದು ಅಂತೆಲ್ಲ ಹೇಳ್ಬಿಟ್ಟಿದ್ರು ಗುರುಜಿ. ಧೈರ್ಯ ತನ್ಕೋ ತಾಯಿ. ನೋಡು, ಕೆಲವೊಮ್ಮೆ ಬರುವ ಪದಗಳು ಅವ್ರದಲ್ಲ, ಒಳಗಡೆ ಹೊಟ್ಟೆಲಾಗಿರುತ್ತಲ್ಲ ಬೇಡವಾಗಿರ್ತಕ್ಕಂಥ ಕಲ್ಗಚ್ಚೋ ಅಥವಾ ಹಸುವಿನ ಗಂಜಲಾದ್ರೆ ಪವಿತ್ರ. ಅದು ಹಸುವಿನ ಗಂಜಲಕ್ಕೂ ಹೋಲ್ಸಕ್ ಆಗುದಿಲ್ಲ. ಇನ್ನೇನಾದ್ರೂ ಇದ್ರೆ ಅದನ್ನು ಕುಡಿದಿರ್ತಾರೆ ಅಂತ ಹೇಳ್ಬೋದು ಅಷ್ಟೇ ನಾನು. ಯಾಕೆಂದ್ರೆ ಹಸುವಿನ ಗಂಜಲ ಎಷ್ಟು ಅಮೂಲ್ಯವಾಗಿರ್ತಕ್ಕ, ಅದರಿಂದ ಸಾಕಷ್ಟು ರೋಗ ರುಜಿನಗಳು ಗುಣವಾಗ್ತದೆ. ಅಂತಹ ಗೋಮಾತೆ ಗಂಜಲದ ಬಗ್ಗೆನೂ ಮಾತಾಡೋಕ್ಕಾಗಲ್ಲ ನಾವು. ಈ ದರಿದ್ರ ಈ ಕುಡಿತ ಅಷ್ಟು ಮನುಷ್ಯನ ದಾರಿ ತಪ್ಪಿಸುತ್ತೆ. ಹೆಂಡತಿನ್ನು ಈ ತರ ಸರಿ ಇಲ್ಲ ಅಂತಲೋ ಅಥವಾ ಅನ್ಯ ಮಾರ್ಗ ತುಳಿದಿದ್ಯಾ ಅಂತಲೋ ಈ ಮಾತೆಲ್ಲ ಬರ್ತಕ್ಕಂಥದ್ದು ಅವನ ನೈಜತೆ ಅಲ್ಲ, ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣ ಅಲ್ಲ, ಅಥವಾ ಅವನಲ್ಲಿರ್ತಕ್ಕಂಥ ಆ ಹಗಲೊತ್ತು ಸರಿ ಇರ್ತಾನಲ್ಲ ಅಂತ ಸಮಯದಲ್ಲಿ ಮಾತಾಡೋ ಮಾತಲ್ಲ ಇದು. ಸ್ವಲ್ಪ ಹೋಗಿ ಆಚೆ ಕಡೆ ಎಲ್ಲೋ ಸಿಕ್ಕಿರೋ ಮೋರಿ ನೀರು ಕುಡ್ಕೊಂಡು ಬಂದಿರ್ತಾರಲ್ಲ ಅದರಿಂದ ಆಡೋ ಮಾತುಗಳಿವೆಲ್ಲ. ನೀನು ಮನಸ್ಸು ನೋಯಿಸ್ಕೋಬೇಡ, ನೀನು ವಿದ್ಯಾವಂತ ಇದೆಯಾ, ನೀನು ಬುದ್ಧಿವಂತಿಕೆಯಿಂದ ಜೀವನ ಮಾಡು. ಸಾಧ್ಯವಾದಷ್ಟು ಈಗ ಮಕ್ಕಳಿಗೊಂದು ಪಾಠ ಹೇಳಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಿನ್ನಲ್ಲಿರುವಂತ ವಿದ್ಯೆಯಿಂದ. ಹಾಗೆ ನಿನ್ನ ಸ್ವರತರಂಗ ಪ್ರಕಾರ ತುಂಬಾ ಶೀಘ್ರವಾಗಿ ನಿನ್ಗೊಂದು ಒಳ್ಳೆ ಬದುಕಾಗುವಂತ ಲಕ್ಷಣವಾಗಿ ತಾಯಿ ನಿಂಗೆ ದಾರಿ ಮಾಡ್ಕೊಡ್ತಾಳಮ್ಮ. ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಆದ್ರೆ ಬಿರುಕು ಮಾಡ್ಕೋಬೇಡ, ಸಂಸಾರವನ್ನ ಹೊಡೆದು ಚೂರು ಮಾಡ್ಕೊಳ್ಳೋದು ಬೇಡ. ಪರಿಹಾರ ಕೊಡಿ, ನಂಗೆ ನೆಮ್ಮದಿ ಇಲ್ಲದೆ ಇರೋ ಜೀವನ ಆಗಿದೆ ಗುರುಜಿ. ದಿನ ರಾತ್ರಿ ಆದ್ರೂ ನಿದ್ದೆ ಬರಲ್ಲ. ನನಗೆ ಅರ್ಥ ಆಗುತ್ತಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೊ. ಸ್ವಲ್ಪ ದಿವಸ ವೆಯ್ಟ್ ಮಾಡು. ಬಹುಶಃ ಈ ನವೆಂಬರ್ ಡಿಸೆಂಬರ್ ದಾಟಿದ್ರೆ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿದೆ. ಇದಕ್ಕಾಗಿ ನೀನು ಮಾಡಬೇಕಾಗಿರ್ತಕ್ಕಂಥದ್ದು 9 ಶುಕ್ರವಾರ ಬೆಳಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಬೆಟ್ಟದಲ್ಲಿ ಗಿಡ ಇದ್ರೆ ಅಥವಾ ನೀನೇ ಒಂದು ಬೆಟ್ಟದಲ್ಲಿ ಗಿಡವನ್ನ ಒಂದು ಪಾಟಲ್ ತಂದಾಕೊಂಡು ಪ್ರತಿ ಶುಕ್ರವಾರ ತಲೆಗೆ ಸ್ನಾನ ಮಾಡಿಕೊಂಡು ಆ ಬೆಟ್ಟದಲ್ಲಿ ಗಿಡಕ್ಕೆ ಬೆಳಗ್ಗೆ ಹೊತ್ತು ಒಂದು 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡು. ಅಲ್ಲಿ ಆ ಬೆಟ್ಟದಲ್ಲಿ ಗಿಡಕ್ಕೆ 4 ದಿಕ್ಕಲ್ಲೂ ದೀಪ ಹಚ್ಚು. ಅದಕ್ಕೆ 1 ಡ್ರಾಪ್ ಅಷ್ಟು ಜೇನುತುಪ್ಪನ ಹಾಕಿ ಒಂದು ಪ್ರಾರ್ಥನೆ ಮಾಡು. ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಹಾಲು ಹಣ್ಣು ಕೊಡು. ಇದನ್ನ ಶುಕ್ರವಾರ ನೀನ್ ಮಾಡ್ತಾ ಬಾ. 9 ಶುಕ್ರವಾರ ನೀನ್ ಮಾಡು, ನಿನ್ ಸಂಸಾರ ಸರಿ ಹೋಗುತ್ತೆ. ಒಳ್ಳೇದಾಗ್ಲಿ ತಾಯಿ.